Good morning, everyone. Shubhodaya. Happy morning. Good morning. I love you. Very good. Excellent. And I congratulate all of you for joining on time. Yeah, exactly. You are the winners. You are keeping up that timing. ಸೊ ಯಾರು ಸಮಯವನ್ನ ಪರಿಪಾಲನೆ ಮಾಡ್ತಾರೋ ಅವರು ಯಾವತ್ತಿಗೂ ಸಾಧಕರೇ. ಯಾವತ್ತಿಗೂ ಅವರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಸಾಧಿಸ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಇತಿಹಾಸ ಹೇಳ್ತಾ ಇದೆ, ಡಾಟಾ ಹೇಳ್ತಾ ಇದೆ. ಎಸ್. ಸೊ ಹಾಗಾಗಿ ನಮಸ್ತೆ ನಿಮ್ಗೆಲ್ಲರಿಗೂ. ಮತ್ತೊಮ್ಮೆ ನೀವೆಲ್ಲ ಸಾಧಕರು. ಅತಿ ಬೇಗ ನಿಮ್ಮ ನಿಮ್ಮ ಎಲ್ಲ ಗುರಿಗಳನ್ನ ಈಡೇರಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ, ಯಾವುದೇ ಸಂದೇಹ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಎನಿವೆ, ಲೆಟ್ ಸ್ಟಾರ್ಟ್ ವಿತ್ ಅವರ್ ಡೈಲಿ. ಕೇಳಿಸ್ತಾ ಇದೆಯಾ? ಕಾಣಿಸ್ತಾ ಇದೀನಾ? ಯಾ ಓಕೆ. ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಐ ಆಮ್ ಸಿಟಿಂಗ್ ಇನ್ ಡಿಫ್ರೆಂಟ್ Yes. ಪ್ಲೇಸ್. ಇವತ್ತು ನೆಟ್ವರ್ಕ್ ಎಲ್ಲ ಚೆನ್ನಾಗಿದೆ. ಚೆಕ್ ಮಾಡ್ಬಿಡೋಣ. ಕಾಣಿಸ್ತಾ ಇದ್ದೀರಾ ಸರ್? Thank you so much. Thank you so much. Okay, let's start with our daily rituals. ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಲೆವೆಲ್ನ ಹೆಚ್ಚು ಮಾಡ್ಕೊಳ್ಳೋಣ. ಅದರಿಂದ ನಾವು ನಮಗೆ ಬೇಕಾದಂಥ ಎನರ್ಜಿ, ಗಮನ ಎಲ್ಲವನ್ನ, ಜೊತೆಗೆ ಆತ್ಮವಿಶ್ವಾಸನ, ಧೈರ್ಯನ ಹೆಚ್ಚು ಮಾಡ್ಕೊಳ್ಳೋಣ. ಓಕೆ, ರೆಡಿ? 1 2 3 ಗೋ. 3 ಸೆಟ್ ಭಸ್ತ್ರಿಕಾ ಪ್ರಾಣಾಯಾಮ. 10 ಕೌಂಟ್ ಇರುವಂಥದ್ದು, 10 ಸಲ ಮಾಡುವಂಥ 3 ಸೆಟ್ಟು ಭಸ್ತ್ರಿಕಾ ಪ್ರಾಣಾಯಾಮ. ಆಕ್ಚುಲಿ ಇದು 30 ಮಾಡಬೇಕು. ನಾವು ಸಮಯದ ಒಂದು ಇತಿಮಿತಿ ಇರೋದ್ರಿಂದ 10 ಮಾಡ್ತೀವಿ. ನಿಮ್ಗೆ ಸಾಧ್ಯ ಆದ್ರೆ ಅದನ್ನ ಮತ್ತೆ ಆಮೇಲೆ ಮಾಡಿದ್ರೆ ಒಳ್ಳೆಯದು. 1 2 3 ಗೋ. ಹತ್ತು. 1 ಸೆಟ್ ಆಯ್ತು. ಎರಡನೇದು. ಎರಡು ಸೆಟ್ ಆಯ್ತು. ಮೂರನೇದು. ಮೂರು ಸೆಟ್ ಆಯ್ತು. ವೆರಿ ಗುಡ್. ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್. ಈಗ ಎರಡನೇ ರಿಚುವಲ್ಸ್, ನಾವು ಅಪರಿಮಿತರು ಅಂತ ನೆನೆಸ್ಕೊಳ್ಳೋ ಸಮಯ. ನಮ್ಮಲ್ಲಿರೋ ಅಪರಿಮಿತನನ್ನ, ಯೋಧನನ್ನ ಎದ್ದೇಳಿಸೋ ಸಮಯ. ಹೇಗೆ? ನಾವು ಒಂದು ಅಫರ್ ಮಾಡೋದ್ರಿಂದ, ನಾವು ಒಂದು ಪಾಸಿಟಿವ್ ಸಕಾರಾತ್ಮಕವಾದ ದೃಢೀಕರಣ ಹೇಳೋದ್ರಿಂದ ನಮ್ಮಲ್ಲಿರೋ ಯೋಧನನ್ನ, ಅಪರಿಮಿತನನ್ನ ಹೆಚ್ಚಿಸೋ ಸಮಯ. 1 2 3 ಗೋ. 3 ಚಪ್ಪಾಳೆ, 1 ಘೋಷಣೆ. 1 2 3. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್. ನಾನು ಅಪರಿಮಿತ. ಎಸ್. ನಾನು ಅಪರಿಮಿತ, ನೀವು ಅಪರಿಮಿತ, ಎಲ್ಲರೂ ಅಪರಿಮಿತರು. ಈ ಸಾಧನೆಯ ಹಾದಿಯಲ್ಲಿ ಪರಿಶ್ರಮ, ಸಮಯ ಎಲ್ಲವನ್ನು ಹಾಕ್ತಾ ಇರೋ ನಾವು ಎಲ್ಲರೂ ಅಪರಿಮಿತರೇ. ಆ ಅಪರಿಮಿತವಾದ ಸಾಮರ್ಥ್ಯ ನಮ್ಮಲ್ಲಿರೋದನ್ನ ಹೆಕ್ಕಿ ತೆಗಿತಾ ಇದ್ದೀವಿ. ಮತ್ತು ಅದರ ಸಹಾಯದಿಂದ ನಮ್ಮ ಜೀವನದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಯಶಸ್ಸನ್ನ ಗಳಿಸ್ತೀವಿ, ಅಥವಾ ನಾವು ಏನ್ ಅನ್ಕೊಂಡಿದೀವಿ ಗುರಿಗಳನ್ನ ಅದನ್ನೆಲ್ಲ ಸಾಧಿಸ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅಪರಿಮಿತ ವರ್ಲ್ಡ್. ಈಗ ನಾವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು. ಎಕ್ಸಲೆಂಟ್ ಆಗಿದೆ. ನಾನು ಪ್ರತಿದಿನ ಹೇಳ್ತೀನಿ, ಒಂದೊಂದು ನನಗೆ ಇಷ್ಟ ಆಗತ್ತೆ. ಬಟ್ ಇವತ್ತು ಕೂಡ ಅಷ್ಟೇ ಇಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿದಿನ ನಾವು ಏನು ಒಂದೊಂದು ತಂತ್ರಗಳ ಕಲಿತಾ ಇದ್ದೀವಿ, ಅದು ಎಷ್ಟೊಂದು ಉಪಯುಕ್ತವಾಗಿರೋದು ಅಂತ ನಾನು ಹೇಳಬೇಕಾದಿದ್ದಿಲ್ಲ. ಒಂದೊಂದು ತಂತ್ರ ಕಲ್ತ್ರೆ ಸಾಕು ನಮ್ಮ ಜೀವನ ಬದಲಾಗೋದಕ್ಕೆ. ಅಂತದ್ರಲ್ಲಿ 64 ತಂತ್ರಗಳನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ 31 ತಂತ್ರಗಳನ್ನ ಆಲ್ರೆಡಿ ಕಲ್ತಿದ್ದೀವಿ. ಎಷ್ಟು ಅದ್ಭುತ ಅಲ್ಲ? ಸೊ ನಿಮಗೆ ನೀವೇ ಬೆನ್ ತಟ್ಕೊಳ್ಳಿ. ನೀವೀಗ 31 ಸಕ್ಸಸ್ ಪ್ರಿನ್ಸಿಪಲ್ಸ್ನ ಒಡೆಯರಾಗಿದ್ದೀರಿ, ಜ್ಞಾನಿಗಳಾಗಿದ್ದೀರಿ. ಒಂದೊಂದು ಸಂದರ್ಭದಲ್ಲಿ ಒಂದೊಂದನ್ನು ಅಳವಡಿಕೆ ಮಾಡಿದ್ರೆ ಸಾಕು, ಎಲ್ಲ ಬೇಡ, ಒಂದೊಂದು ಎಲ್ಲೋ ಹೋಗ್ಬಿಡ್ತೀವಿ. ಓಕೆ ಫ್ರೆಂಡ್ಸ್, ಇವತ್ತು 64 ಸಕ್ಸಸ್ ಪ್ರಿನ್ಸಿಪಲ್, 32ನೇ ಸಕ್ಸಸ್ ಪ್ರಿನ್ಸಿಪಲ್ಸ್ನ ಕಲಿತಾ ಇದ್ದೀವಿ. ಈಗ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ ನಿಮಗೆ? ಯಾ ದೊಡ್ಡದು ಮಾಡ್ಲಾ? ದೊಡ್ಡದು ಮಾಡ್ತೀನಿ. ದೊಡ್ಡದು ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಟ್ರಾನ್ಸ್ಫಾರ್ಮ್ ಯುವರ್ ಇನ್ನರ್ ಕ್ರಿಟಿಕ್ ಇಂಟು ಆನ್ ಇನ್ನರ್ ಕೋಚ್. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಇನ್ನರ್ ಕ್ರಿಟಿಕ್ ನಮ್ಮ ಒಳಗಡೆ ಹೇಳ್ತಾ ಇರುತ್ತಲ್ಲ,
ಅಂತರಂಗ ವಿಮರ್ಶಕ. ನಮಗೆ ಒಬ್ಬ ವಿಮರ್ಶಕ ಇರ್ತಾನೆ, ಬೇರೆ ಎಲ್ಲ ಹೊರಗಡೆ ಜನ ಹೇಳೋದಿದ್ದೇ ಇರುತ್ತೆ. ಓಕೆ, ಹುಟ್ಟದಾಗಿಂದ ಇವಾಗವರೆಗೂ ಹೇಳ್ತಾನೆ ಇರ್ತಾರೆ, ನಮ್ಮಲ್ಲಿರೋ ನೆಗೆಟಿವ್ ಅಂಶಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇರ್ತಾರೆ. ಸರ್ ನಾವು ಕೊರತೆ ಇಲ್ಲ ಅದಕ್ಕೆ. ತುಂಬಾ ಜನ ಇದ್ದಾರೆ, ಕೇಳೋದೇ ಬೇಡ, ಕೇಳೋದೇ ಬೇಡ. ಇನ್ನು ನನಗೆ ಫೀಡ್ಬ್ಯಾಕ್ ಕೊಡು ಅಂದ್ರಂತೂ ಸಾಲ ನಿಂತು ಬಿಡ್ತಾರೆ ಅಲ್ವಾ. ಹಾಗಾಗಿ ಅವರಿಗೆ ಮುಂಚೆ ನಮ್ಮ ಒಳಗಿರುವ ವಿಮರ್ಶಕ ನಮ್ಮನ್ನ ಪದೇ 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 ವಿಮರ್ಶೆ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಮೂವನ್ನ ವಿಮರ್ಶೆ ಮಾಡ್ತಾನೆ. ನೀವು ಬೆಳಗ್ಗೆ ಎದ್ದೇಳೋದು 5 ನಿಮಿಷ ಈ ಕಡೆ ಆದ್ರೂ 5 ಗಂಟೆಗೆ ಎದ್ದೇಳ್ಬೇಕು ಅಂತಿದ್ದೆ, ನೋಡಿ ಲೇಟ್ ಆಯ್ತು, ತಪ್ಪಲ್ವಾ? ಅನ್ಕೊಂಡಂಗೆ ಮಾಡೋಕ್ಕಾಗಿಲ್ಲ ನಿನಗೆ ಅಂತ ಹೇಳ್ತಾನೆ. ನಾವು 5 ಗಂಟೆಗೆ ಎದ್ದೇಳೋದೇ ದೊಡ್ಡ ವಿಚಾರ. 6 ಗಂಟೆಗೆ 7 ಗಂಟೆಗೆ ಎದ್ದೇಳೋರು ಏನೋ ದೊಡ್ಡ ಮನಸ್ಸು ಮಾಡಿ ದೃಢ ನಿರ್ಧಾರ ತಗೊಂಡು ಏನೋ ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು 5 ಗಂಟೆಗೆ ಎದ್ದೇಳಕ್ಕೆ ಹೊರಟಿದ್ದೀವಿ, 5 ನಿಮಿಷ ಲೇಟ್ ಆಯ್ತು. ಅದು ಒಂದು ಸಾಧನೆ ಅಲ್ವಾ? 1 ಅವರ್ 2 ಅವರ್ ಮುಂಚೆ ಶಭಾಷನಲ್ಲ. ನಮ್ಮ ಅಂತರಂಗದ ವಿಮರ್ಶಕ ನಮಗೆ ಅದಕ್ಕೂ ಕೂಡ ಹೇಳ್ತಾನೆ, ಇಲ್ಲ ನೀನು 5 ಗಂಟೆಗೆ ಎದ್ದೇಳ್ಬೇಕಿತ್ತು, ಮಿಸ್ ಮಾಡಿದೆ ಆಗಿರುತ್ತಾ. ಎಕ್ಸಾಂಪಲ್ ಅಷ್ಟೇ ಸ್ನೇಹಿತರೆ. ಈ ರೀತಿ ಹಲವಾರು ಇರುತ್ತೆ, ಪ್ರತಿದಿನ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇರುತ್ತೆ. ಸೊ ಎ ಮ್ಯಾನ್ ಈಸ್ ಲಿಟ್ರಲಿ ವಾಟ್ ಈ ಥಿಂಕ್ಸ್ ಅಂತ ಹೇಳ್ತಾರೆ. ಜೇಮ್ಸ್ ಆಲನ್ ಒಬ್ರು ಆಥರ್, ಅವರು ಪ್ರಸಿದ್ಧವಾದಂತಹ ಲೇಖಕರು, ಬರಹಗಾರರು ಹೇಳ್ತಾರೆ, ಮನುಷ್ಯ ಅಂದ್ರೆ ಏನು, ಅವನು ಯಾವಾಗಲೂ ಏನ್ ಯೋಚನೆ ಮಾಡ್ತಾನೋ ಅದೇ, ಅಷ್ಟೇ. ಸಿಂಪಲ್ ಆಗಿ ಹೇಳ್ಬಿಟ್ರು. ನನ್ನ ಕೈಲೆಲ್ಲ ಸಾಧ್ಯ ಇದೆ ಸಾಧ್ಯ ಇದೆ ಸಾಧ್ಯ ಇದೆ ಅಂತ ಅನ್ಕೊಂತ ಇದ್ರೆ ಅವನದೇ ಸಾಧ್ಯ ಇದೆ ಅವನಲ್ಲಿ. ನಾನೊಬ್ಬ ಯಶಸ್ವಿ ವ್ಯಕ್ತಿ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ನನ್ನ ಆತ್ಮವಿಶ್ವಾಸ ಹೆಚ್ಚಾಗಿದೆ, ನನಗೆ ಧೈರ್ಯ ಇದೆ. ಎಸ್ ಅಫ್ಕೋರ್ಸ್ ನೀನ್ ಅದೇ. ನನ್ನ ಕೈಲಿ ಆಗಲ್ಲ, ನಾನು ಸಮರ್ಥನಲ್ಲ, ಯಾ ನನ್ಗೆ ಯಾವುದೋ ಒಂದು ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಯಾವುದೋ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ನಾನು ತುಂಬಾ ಸಾಫ್ಟು, ಜನ ಎಲ್ಲ ನನ್ನ ತಲೆ ಮೇಲೆ ಕೂತ್ಕೊಂಡು ಅದರ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ, ನನಗೆ ತೊಂದರೆ ಕೊಡ್ತಾರೆ, ನೋವು ಕೊಡ್ತಾರೆ, ಬೇಜಾರು ಮಾಡ್ತಾರೆ, ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೊತಾರೆ. ಎಸ್ ನೀನ್ ಅದೇ. ಆಗ್ತಾ ಇದೆ ಸೂಕ್ಷ್ಮ. ಹೇಗೆ ಹೇಗೆ ಬಿಕಾಸ್ ಥಾಟ್ಸ್ ಹ್ಯಾವ್ ಪವರ್ಫುಲ್ ಎಫೆಕ್ಟ್. ಥಾಟ್ಸ್ ಏನಿದೆ, ಯೋಚನೆಗಳು, ನಾವು ಹಿಂದೆನೂ ಮಾತಾಡಿದೀವಿ, ನಾವು ಪ್ರತಿಯೊಂದು ಮಾತೇನು ಹೇಳ್ತೀವಿ ಅದೇ ರೀತಿ ನಮ್ಮ ಯೋಚನೆಗಳು ಫಸ್ಟ್ ನಮ್ಮ ತಲೆಯಲ್ಲಿ ಉದ್ಭವ ಆಗತ್ತೆ. ಯೋಚನೆ ಯಾವುದೇ ಕ್ರಿಯೆ ಮಾಡೋದಕ್ಕೂ ಮುಂಚೆ ಆ ಯೋಚನೆ ಎಷ್ಟು ಪವರ್ಫುಲ್ ಆಗಿರುತ್ತೆ. ಯಾಕೆ ಪವರ್ಫುಲ್ ಅಂತ ಹೇಳಿದ್ರೆ, ಥಾಟ್ ಬಂದ್ರೆ ನಮಗೆ ಫೀಲಿಂಗ್ ಬರೋದು, ಎಸ್ ಆರ್ ನೋ. ಯೋಚನೆ ಬಂದ್ರೇನೆ ಭಾವನೆಗಳು ಫಾಲೋ ಮಾಡ್ತವೆ. ಯಾರೋ ಒಬ್ರು ಅವತ್ತೇನೋ ನನಗೆ ಅವಮಾನ ಮಾಡಿದ್ರು, ಅವರು ಅವ್ರಿಗೆ ಪಾಸ್ ಆದ್ರೆ ಸಾಕು, ಅವ್ರ ಹೆಸರು ನೆನಪಿಗೆ ಬಂದ್ರೆ ಸಾಕು, ಟಕಾರ ಅಂತ ಏನಾಗಿದೆ ಫೀಲಿಂಗು. ಯಾವ ಫೀಲಿಂಗು? ಒಂಥರ ಅಸಮಾಧಾನ, ಸಿಟ್ಟು, ಕೋಪ, ಯಾ ದ್ವೇಷನೂ ಬರ್ಬೋದು, ಇಲ್ಲ ಭಯನೂ ಆಗ್ಬೋದು. ಅವ್ರು ನೋಡಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಭಯ ಹುಟ್ಟಿಸೋಂಥ ಘಟನೆ ನಡೆಸಿದ್ರೆ ನನ್ನ ಜೊತೆ ಅದರಲ್ಲಿ ಭಾಗಿಯಾಗಿದ್ದಾರೆ, ಏನ್ ಬೇಕಾ ಎದ್ರು ಬರುತ್ತೆ. ಯಾಕೆ? ಥಾಟ್ ಅಷ್ಟೇ, ಜಸ್ಟ್ ಥಾಟ್ ಬರುತ್ತೆ ಅಲ್ವಾ. ಸೊ ನಮ್ಮ ನಡವಳಿಕೆನೇ ಬದಲಾಯಿಸ್ಬಿಡುತ್ತೆ. ಈ ತರ ಒಂದು ಆ ಖುಷಿನೂ ಅಷ್ಟೇ, ಎರಡೂ ಹೇಳ್ತಾ ಇದ್ದೀನಿ. ಒಂದು ನೆಗೆಟಿವ್ ಏನು ಎಮೋಷನ್ಸ್, ಪಾಸಿಟಿವ್ ಎಮೋಷನ್ಸ್ ಎರಡೂ ಇರ್ಬೋದು. ಖುಷಿ ಆದಾಗ ಯಾವುದೋ ನೆನೆಸ್ಕೊಂಡಾಗ, ಎಲ್ಲೋ ಒಂದ್ ಕಡೆ ನಾವು ಒಬ್ಬರೇ ಕೂತಿದ್ದಾಗ, ಯಾವುದೋ ಒಂದು ಘಟನೆ, ಆ ನಮ್ಮ ಕುಟುಂಬದಲ್ಲೋ ಸ್ನೇಹಿತರ ಜೊತೆ ಒಂದು ಸಂತೋಷಕರವಾದಂತಹ ಒಂದು ಆ ಏನು ಸಮಯನ ಕಳೆದಿರುವಂಥದ್ದು ನೆನಪಿಗೆ ಬಂದ್ರೆ ನಮ್ಗೆ ಗೊತ್ತಿಲ್ಲ, ಮುಖದಲ್ಲಿ ಒಂಥರ ಗೊತ್ತಿಲ್ಲದೆ ಒಂದು ಸ್ಮೈಲ್ ಬಂದ್ಬಿಟ್ಟಿರುತ್ತೆ ಅಲ್ವಾ. ಯಾರೋ ಅಬ್ಸರ್ವ್ ಮಾಡಿ ಕೇಳ್ತಾರೆ, ಏನು ಒಬ್ಬರೇ ನಗ್ತಾ ಇದೆಯಾ, ಏನು ನಮ್ಗೆ ಹೇಳಲ್ವಾ? ನೋಡಿ ಎಷ್ಟು ಪವರ್ಫುಲ್ ಅಂದ್ರೆ, ಮೀನಿಂಗ್ ಡೋಪಮಿನ್ ರಿಲೀಸ್ ಆಯ್ತು ಅಂತ ಹೇಳಿ ಅಲ್ವಾ. ಸೊ ಅಷ್ಟು ಪವರ್ಫುಲ್, ಅಷ್ಟು ಪವರ್ಫುಲ್. ನಮ್ಮ ಫಿಸಿಯಾಲಜಿ ಮೇಲೂ ಕೂಡ ಅದು ಒಂದು ಪ್ರಭಾವವನ್ನ ಬೀರ್ಬಿಡುತ್ತೆ. ಸಣ್ಣ ಸಣ್ಣ ಆದ್ರಿಂದ ದಿನಕ್ಕೆ ದಿನಕ್ಕೆ 50,000 ಥಾಟ್ಸ್ ಏನ್ ಬರುತ್ತೆ, ಏನು 50 ಬರೋದು, 80 70 80 ಥಾಟ್ಸ್ ಬರುತ್ತೆ. ಅದ್ರಲ್ಲಿ 50,000 ಥಾಟ್ಸ್ ನಮಗೆ ನಾವೇ ಮಾತಾಡ್ಕೋತೀವಿ ಅಂತ ಹೇಳುತ್ತೆ ಸಂಶೋಧನೆ. ಒಂದು ರಿಸರ್ಚ್ ಪ್ರಕಾರ ನಾವು ನಮಗೆ ನಾವೇ 50,000 ಬಾರಿ ಮಾತಾಡ್ಕೋತೀವಿ. ಬಟ್ ಸ್ನೇಹಿತರೆ, ಅನ್ಫಾರ್ಚುನೇಟ್ಲಿ ಆ ರಿಸರ್ಚ್ ಅಥವಾ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ, ಅದರಲ್ಲಿ 80% ಕೇವಲ ನೆಗೆಟಿವಿಟಿಯಿಂದ ಕೂಡಿರುತ್ತೆ ನಮ್ಮ ಮಾತುಗಳು. ಅಂದ್ರೆ ನಮ್ಮನ್ನ ನಾವು ಕ್ರಿಟಿಕ್ ಮಾಡೋದು, ನಮ್ಮನ್ನ ನಾವು ಜೆರೆದುಕೊಳ್ಳೋದು,
ನಾನು ಇನ್ನ ಉತ್ತಮ ಮಟ್ಟದಲ್ಲಿ ಮಾಡ್ಬೇಕಾಗಿತ್ತು. ನಾನು ಯಾಕೆ ಆ ರೀತಿ ಮಾಡಿದೆ? ನಾನು ಆ ಮಾತು ಆಡಬಾರ್ದಾಗಿತ್ತು, ಆಡ್ಬಿಟ್ಟೆ. ಬಿಹೇವ್ ಮಾಡಬಾರ್ದಾಗಿತ್ತು ನಾನು ಆ ಸಂದರ್ಭದಲ್ಲಿ. ಮಾಡ್ಬಿಟ್ನಲ್ಲ, ತಪ್ಪು ಮಾಡ್ಬಿಟ್ನಲ್ಲ. ಅಥವಾ ಅದನ್ನ ಇನ್ನೂ ಉತ್ತಮ ಮಟ್ಟದಲ್ಲಿ ಆ ಕೆಲಸ ಮಾಡ್ಬೋದಾಗಿತ್ತು. ನಾನು ಮಾಡಿದ್ದೀನಿ 99%. 1%, 1%. ಸಿ 99% ಮಾಡಿದ್ರೆ ನಮ್ಗೆ ಬರಲ್ಲ. ಏನ್ ಹೇಳಿದೆ? 1% ಇದೆ, ಅದನ್ನ ಮಾಡ್ಬೇಕಾಗಿತ್ತು ನೀನು ಅಂದ್ರೆ ಏನ್ ಅರ್ಥ? ನನ್ನ ಮನಸ್ಸು ನನಗೇನೆ ಹೇಳ್ತಾ ಇದೆ, ಯು ಆರ್ ನಾಟ್ ಗುಡ್ ಇನಫ್. ಸಾಕಾಗ್ತಾ ಇಲ್ಲ ಇನ್ ಪರ್ಫಾರ್ಮೆನ್ಸ್. ನಿನ್ನ ಎಬಿಲಿಟಿಗೆ ತಕ್ಕಂತೆ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನೀನು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಆಗಿರ್ತಾ ಇಲ್ವ ಸ್ನೇಹಿತರೆ ಎಲ್ಲರಿಗೂ? ಪ್ರತಿದಿನ ಆಗುತ್ತೆ. ಯಾರು ಹೊರ್ತಲ್ಲ, ಯಾರು ಹೊರ್ತಲ್ಲ, ಎಲ್ಲರಿಗೂ ಆಗತ್ತೆ ಇದು. ನಾವೇನೋ ಸಾಧನೆ ಮಾಡಿರ್ತೀವಿ, ಅದನ್ನ ಗುರುತಿಸಲ್ಲ ಮನ್ಸು. ಫಸ್ಟ್ ಹೋಗೋದೆ ಮಾಡದರ ಕಡೆಗೆ. ಫಸ್ಟ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ನರ್ ಕ್ರಿಟಿಕ್. ಸ್ವವಿಮರ್ಶಕ ಇಲ್ಲೇ ಕೂತಿದ್ದಾನೆ. ದೇವ್ರೆಲ್ಲೋ ಕೂತಿದ್ದಾನೆ, ನಮ್ ನೋಡ್ತಾ ಇದ್ದಾನೆ, ನಾವು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಕೊಡ್ತಾನೆ. ದೂರದ ಮಾತು. ಇಲ್ಲಿರೋನೇ ಕೊಟ್ಬಿಡ್ತಾನೆ ಶಿಕ್ಷೆ. ಅದನ್ನ ಇನ್ನೊಂದ್ ತರ ಹೇಳ್ತಾರೆ, ಆತ್ಮ ಸಾಕ್ಷಿ ಅಂತ ಹೇಳ್ತಾರಲ್ವಾ. ಇವನ್ ನೋಡ್ತಾ ಇರ್ತಾನೆ, ವಾಚ್ ಮಾಡ್ತಾ ಇರ್ತಾನೆ. ಬಟ್ ದೇವ್ರಿಗಾದ ಕರುಣೆ ಇರ್ಬೋದು ಒಂದ್ ಪಕ್ಷ. ನಾವು ಮಾಡೋ ತಪ್ಪನ್ನ ಕ್ಷಮಿಸ್ಬೋದು, ಒಂದ್ ಪ್ರೇಯರ್ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಅಥವಾ ಏನಾದ್ರು ಒಂದು ಸಂಕಲ್ಪ ಮಾಡ್ಕೊಂಡ್ರೆ. ಆದ್ರೆ ಇವನು ಕ್ಷಮಿಸಲ್ಲ, ಅಥವಾ ಈಕೆ ಕ್ಷಮಿಸಲ್ಲ, ಅಲ್ವಾ? ಸೊ ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಪವರ್ಫುಲ್. worried himself to death. ಐ ವಿಲ್ ನಾಟ್ ಗೋ ಇನ್ ಟು ಟೂ ಮೆನಿ ಎಕ್ಸಾಂಪಲ್ಸ್ ಕೊಡಕ್ಕೆ ಹೋಗಲ್ಲ, ನಿಮ್ಗೆ ಆಗಲೇ ಅರ್ಥ ಆಗಿದೆ ಅನ್ಸುತ್ತೆ. ಲೆಟ್ಸ್ ಏನೋ ತುಂಬಾ ದೊಡ್ಡ ಟಾಪಿಕ್ ಇದು, ಅದರಿಂದ ಬೇಗ ನಾನು ಮೂವ್ ಆಗ್ತೀನಿ. ಸೊ ವೈಡ್ ಹಿಮ್ಸೆಲ್ಫ್ ಟು ದ್ಯಾಟ್. ನಿಕ್ ಸಿಸ್ಮನ್ ರೈಲ್ವೆ ಸ್ಟಾಫ್ ಅಂತ ಒಬ್ಬರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅವ್ರು ಏನು, ಅವ್ರ ಕೆಲಸ ಏನು? ರೈಲ್ವೆ ಬೋಗಿಗಳಿರುತ್ತೆ, ಕಾರ್ಗೋ ಬೋಗಿಗಳು. ಕಾರ್ಗೋ ರೈಲ್ವೆನಲ್ಲಿ ಮೆಟೀರಿಯಲ್ನ, ಕಾರ್ಗೋನ ಮೂವ್ ಮಾಡ್ತಾರೆ. ಪ್ಯಾಸೆಂಜರ್ನ ಯಾವ ರೀತಿ ಮೂವ್ ಮಾಡ್ತಾರೆ, ಅದೇ ರೀತಿ ಕಾರ್ಗೋ ಅಂದ್ರೆ ವಸ್ತುಗಳನ್ನ, ಪದಾರ್ಥಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡ್ತಾರೆ. ಅದೆಲ್ಲ ನಮ್ಗೆ ಗೊತ್ತಿರೋ ವಿಚಾರ. ಇವ್ರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಂದು ಬೋಗಿನಲ್ಲಿ ಹೋಗಿ ಪದಾರ್ಥಗಳು ಇದೆಯೋ ಇಲ್ವೋ, ಸರಿಯಾದ ಒಂದು ಸ್ಥಿತಿನಲ್ಲಿ ಇದೆಯೋ, ಡ್ಯಾಮೇಜ್ ಆಗಿದೆಯಾ, ಆ ಬಾಕ್ಸ್ಗಳೇನು ಜೋಡಿಸಿರ್ತಾರೆ, ಅಥವಾ ಪದಾರ್ಥಗಳೇನಿರ್ತವೆ, ಅದೇನಾದ್ರೂ ಯಾರಾದ್ರೂ ಪಿಲಿಫರೇಜ್ ಅಥವಾ ಕಳ್ತನ ಮಾಡಿದಾರಾ, ಈ ಬಾಗ್ಲು ಚೆನ್ನಾಗಿ ಹಾಕಿದಾರಾ, ಬೋಗಿದು ಲಾಕ್ ಆಗಿದೆ, ಎಲ್ಲ ಚೆಕ್ ಮಾಡಬೇಕು ಮುಂಚೆ. ಆಗ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಬೋಗಿಗಳು ಇರ್ತವೆ. ನಿಮಗೆ ಗೊತ್ತಿರೋ ತರ ಕೆಲವು ಆ, ಏನೋ ಟೆಂಪರೇಚರ್ ಸೆನ್ಸಿಟಿವ್ ವಸ್ತುಗಳನ್ನ ಕ್ಯಾರಿ ಮಾಡಕ್ಕೆ, ಅದು ಹಾಲು, ಮೊಸರು, ಬೆಣ್ಣೆ, ಈ ತರದ್ದು ಇರುತ್ತಲ್ಲ, ಹೂವು, ಅವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಮಾಡೋದಕ್ಕೆ ಆ ತರ ಒಂದು ಬೋಗಿಗಳ ನಿರ್ಮಾಣ ಇರುತ್ತೆ. ಇವರು ಒಂದು ಆ ರೀತಿ ಇರುವಂತಹ ಒಂದು ಬೋಗಿಯ ಒಳಗೆ ಚೆಕ್ ಮಾಡ್ತಾ 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 ಸಂಜೆ ಒಳಗಡೆ ಹೋಗ್ತಾರೆ. ಪ್ಯಾಚ್ ಏನಾಗುತ್ತೆ, ಹೊರಗಡೆಯಿಂದ ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ಹೇಗೆ ಅಂತ ಗೊತ್ತಾಗಲ್ಲ, ಡೋರ್ ಹಾಕೊಂಡ್ಬಿಡ್ತಾರೆ, ಒಳಗಿಂದ ಲಾಕ್ ಆಗ್ಬಿಡುತ್ತೆ. ಬಟ್ ಇವ್ರು ಒಳಗಡೆ ಇದ್ದಾರೆ, ನಾಳೆ ಗಾಡಿ ಮೂವ್ ಆಗ್ಬೇಕು, ಆ ಬೋಗಿಗಳನ್ನೆಲ್ಲ ಇಡಬೇಕು ಟ್ರೈನಲ್ಲಿ, ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕು. ಆದ್ರೆ ಇವ್ರಿಗೆ ಭಯ ಶುರುವಾಯ್ತು. ಬಾಗಿಲು ತಟ್ತಾ ಇದ್ದಾರೆ, ಯಾರು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಇವ್ರಿಗೆ ಅನ್ಸಕ್ ಶುರು ಆಗುತ್ತೆ, ಓ, ಇನ್ನ ಈ ಶೀತಲೀಕರಣ ಆಗಿರುವಂತಹ ಒಂದು ರೂಮು, ಶೈತ್ಯ ಶೈತ್ಯಾಗಾರ ಅಂತ ಏನು ಹೇಳ್ತೀವಿ, ಆ ರೀತಿ ಟೆಂಪರೇಚರ್ ಸೆನ್ಸಿಟಿವ್ ಇರೋ ಒಂದು 2 to 8 ಡಿಗ್ರಿ ಇರುವಂತ ಇದರಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನ್ನ ಕತೆ ಮುಗೀತು, ಇನ್ನು ಮುಗ್ತೆ ಮುಗೀತು. ಯಾಕಂದ್ರೆ ಫ್ರೀಸ್ ಆಗ್ತಾ ಬರ್ತಾ ಇದೆ. 2 to 8 ಡಿಗ್ರಿ ನೆಕ್ಸ್ಟ್ ಮೈನಸ್ ಆಗಕ್ಕೆ ಹೋಗ್ತಾ ಇರುತ್ತೆ ಆ ಪದಾರ್ಥಗಳನ್ನ ಕಾಪಾಡೋದಕ್ಕೆ. ಆದ್ರೆ ನನ್ಗೆ ಹೊರಗಡೆ ಬರೋದಕ್ಕಾಗಲ್ಲ, ಈ ಶೀತದಿಂದ ನಾನು ಸಾಯ್ತೀನಿ ಅಂತ ಅನ್ಕೊಳ್ಳೋಕೆ ಶುರು ಮಾಡ್ತಾರೆ. ಫಸ್ಟ್ ನನಗೆ ಫ್ರೀಸ್ ಆಗುತ್ತೆ, ಮರಗಟ್ಟುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನಿಧಾನ ಆಗುತ್ತೆ, ಉಸಿರು ಭಾರ ಆಗುತ್ತೆ, ಈ ತರ ಅನ್ಕೊಂತಾರೆ. ಸ್ನೇಹಿತರೆ, ನೈಟ್ ಕಳೀತಾರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಅವರು ತಮ್ಮ ಪ್ರಾಣನ ಕಳ್ಕೊಂಡಿರ್ತಾರೆ. ಇವರು ಸ್ಟಾಫ್ ಹುಡ್ಕೊಂಡ್ ಬರ್ತಾರೆ. ಬೆಳಿಗ್ಗೆ ಎಲ್ಲಿ ಹೋದ್ರು, ಬರ್ಲಿಲ್ಲ, ಮನೆಗೆ ಹೋಗಿಲ್ವಂತೆ, ಕಂಪ್ಲೇಂಟ್ ಬಂದಿದೆ. ಪ್ರತಿಯೊಂದು ಬೋಗಿನೂ ಹುಡ್ಕೊಂಡು ಬಂದಾಗ ನೋಡ್ತಾರೆ, ಒಂದು ಕಡೆ ಇವರು ಸತ್ತು ಬಿದ್ದಿದ್ದಾರೆ, ಒಂದು ಬೋಗಿ ಒಳಗಿದೆ. ಬಟ್ ಸ್ನೇಹಿತರೆ, ಟೆಂಪರೇಚರ್ ಏನ್ ಗೊತ್ತಾ? ಟೆಂಪರೇಚರ್ ಇಸ್ ನಾರ್ಮಲ್ ಟೆಂಪರೇಚರ್, 21 ಡಿಗ್ರಿ ಸೆಲ್ಸಿಯಸ್. ಸ್ವಲ್ಪ ಕೂಲ್ ಆಗಿತ್ತು, 21 ಡಿಗ್ರಿ ಸೆಲ್ಸಿಯಸ್ ಇದೆ. ಬಟ್ ಅವ್ರು ಸತ್ತಿದ್ದು ಹೇಗೆ? ಕೇವಲ ಯೋಚನೆ ಮಾಡಿ ನೋಡಿ, ಎಷ್ಟು ಪವರ್ ಇದೆ ನಮ್ಮ ಯೋಚನೆಗೆ, ಅಲ್ವಾ? ಆಗಿರುತ್ತೆ ಅಲ್ವಾ? ಕೇವಲ ಯಾರೋ ಒಬ್ರು ನೆನೆಸ್ಕೊಂಡ್ರೆ, ಇಂಟರ್ವ್ಯೂಗೆ ಹೋಗ್ಬೇಕು, ಈಗಲೇ ಭಯ, ಟಕ 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 ಏನ್ ಕೇಳ್ಬಿಡ್ತಾರೋ ಪ್ರಶ್ನೆ,
ಕೆಲಸ ಸಿಗದೆ ಹೋಗ್ಬಿಡ್ಬೋದು. ಯಾ ನಾನು ಹೋಗಿಲ್ಲ ಮಾಡಿಲ್ಲ, ಬರೀ ಆ ಥಾಟ್ ಅಷ್ಟೇ. ಆಮೇಲೆ ನಾನು ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಹೋಗೋಕ್ ಮುಂಚೆನೆ ಭಯ 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 ಭಯ, ಅಲ್ಲ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಒಂಥರ ನರ್ವಸ್ನೆಸ್ ಬರುತ್ತೆ. ಯಾ ಏನೇ ಒಂದು ಕೆಲಸ ಆಗಲಿ, ಯಾರ ಹತ್ರ ಆ, ಇದಕ್ಕೆ ನಾನು ಹೋಲಿಸ್ಕೋಬಹುದು. ಈಗ ಹರಿಯದಲ್ಲಿ ಏನು ಆ, ಪ್ರೀತಿ ಪ್ರೇಮ ಅಂತ ಮಾಡುವಾಗ, ಆ ಹುಡುಗಿ ಆ ಹುಡುಗನ ಹತ್ರ ಹೋಗುವಾಗ, ಆ ಹುಡುಗ ಆ ಹುಡುಗಿ ಹತ್ರ ಫಸ್ಟ್ ಟೈಮ್ ಮಾತಾಡಕ್ ಹೋಗುವಾಗ ಏನಾಗುತ್ತೆ? ಈ ಒಂದು ಎಕ್ಸಾಂಪಲ್ ಕೊಟ್ಕೊಳ್ಳೋಣ. ಅಲ್ಲ, ಪಾಸಿಟಿವ್ ಎಕ್ಸಾಂಪಲ್ ಕೊಟ್ಕೊಳ್ಳೋಣ. ಒಂಥರ ಹಾರ್ಟ್ ಒಂಥರ ಡಗ 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 ಚಿಕ್ಕದಾಗಿ ಹೊಡ್ಕೊಳಕ್ ಶುರು ಆಗುತ್ತೆ. ಮಾತಾಡ್ಬೇಕು ಅಂದ್ರೆ ಬಾಯಿ ಒಣಗುತ್ತೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಎಂತ ನರ್ವಸ್ನೆಸ್ ಬರುತ್ತೆ ಸಣ್ಣ. ಸೊ ಇನ್ನು ಮಾತಾಡಿರಲ್ಲ, ಹೋಗಿರಲ್ಲ, ಆಗ್ಲೇ ಇದೆಲ್ಲ ಶುರು ಆಗಿಬಿಡುತ್ತೆ. ದಟ್ ಈಸ್ ದ ಪವರ್ ಆಫ್ ಮೈಂಡ್ ಥಾಟ್ಸ್ ಅಂತ ಹೇಳ್ತೀವಿ. ಅದೇನೇ ಇರ್ಬೋದು. ಓಕೆ, ಯು ಕ್ಯಾನ್ ಅಪ್ಲೈ ಫಾರ್ ಈಚ್ ಅಂಡ್ ಎವ್ರಿ ಸಿಚುಯೇಷನ್. ಸಂದರ್ಭಕ್ಕಾಗ್ಲಿ, ಬಿಸ್ನೆಸ್ಗಾಗ್ಲಿ, ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಾಗ ಮಾಡೋಕ್ ಮುಂಚೆನೆ ಇದಾಗ್ಬೋದು ಅಂತ ಯೋಚನೆ ಮಾಡಿದಾಗ ನಮಗೆ ಆಲ್ರೆಡಿ ಅದು ಶುರು ಆಗಕ್ಕೆ ಶುರು ಮಾಡಿಬಿಡುತ್ತೆ, ಅದರ ಪ್ರಭಾವ ಪರಿಣಾಮಗಳು. ಯಾ ಸೊ ಯುವರ್ ನೆಗೆಟಿವ್ ವರಿಡ್ ಹಿಮ್ಸೆಲ್ಫ್ ಟು ಡೆತ್, ನಾವು ಮಾತಾಡಿದ್ವಿ. ಯುವರ್ ನೆಗೆಟಿವ್ ಥಾಟ್ ಅಫೆಕ್ಟ್ ಯುವರ್ ಬಾಡಿ. ಎಸ್, ಈಗ ನಾವು ಅದನ್ನೇ ಮಾತಾಡ್ತಾ ಇದೀವಿ. ಏನು ನೆಗೆಟಿವ್ ಥಾಟ್ ನಾವು ಮಾಡ್ತಾ ಇದ್ದೀವಿ, ಅದು ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ. ಹಿಂದೆನೂ ಮಾತಾಡಿದ್ದೀವಿ. ಏನು, ಯಾವಾಗ ನೆಗೆಟಿವ್ ಥಾಟ್ ಮಾತಾಡ್ತೀವೋ, ಯಾವಾಗ ನಮ್ಗೆ ಒತ್ತಡದ ಆ, ಒಂದು ಒತ್ತಡ ತರಿಸುವಂತ ಯೋಚನೆಗಳನ್ನ ಮಾಡ್ತೀವೋ, ಭಯ ತರಿಸುವಂತ ಯೋಚನೆ ಮಾಡ್ತೀವೋ, ಆತಂಕ ತರಿಸುವಂತ ಯೋಚನೆ ಮಾಡ್ತೀವೋ, ಆವಾಗ ನಮ್ಮ ದೇಹದಲ್ಲಿರುವ ರಾಸಾಯನಿಕ ಯಾವುದು ಕಾರ್ಟಿಸಾಲ್ ಲೆವೆಲ್, ಅಡ್ರಿನಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಬಿಡುಗಡೆ ಆಗುತ್ತೆ. ಅಷ್ಟು ಪವರು. ಈಗ ನಾವು ರೂಪಾಂತರ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದೇ ಅಷ್ಟೇ. ನಾವು ಯಾವಾಗ ನಿಂಬೆ ಹಣ್ಣನ್ನ ಕುಯ್ದು ಜ್ಯೂಸ್ ಕುಡಿತೀನಿ, ಅದ್ರ ವಾಸನೆ ಹಿಂಗಿರುತ್ತೆ ಅಂದಿದ ತಕ್ಷಣ ಬಾಯಲ್ಲಿ ನೀರು ಬರಲ್ವಾ ಸ್ನೇಹಿತರೆ? ಬರುತ್ತೆ ಸರ್. ಬರ್ತಲ್ವಾ? ಬರುತ್ತೆ ಬರುತ್ತೆ. ಹೆಂಗ್ ಬರುತ್ತೆ? ನಿಂಬೆ ಹಣ್ಣಿಲ್ಲ, ಎಂತದಿಲ್ಲ. ಬಟ್ ನಮ್ಮ ಬಾಡಿಗೆ ಆ ಕೇಪಬಿಲಿಟಿ ಇದೆ, ಸಾಮರ್ಥ್ಯ ಇದೆ. ಅದೇ ರೀತಿ ನಮಗೆ ಸಂಪನ್ಮೂಲಗಳನ್ನ ಒದಗಿಸಿಬಿಡುತ್ತೆ. ಅದೇ ಕಾನ್ಸೆಪ್ಟ್ ರೂಪಾಂತರದ್ದು. ನಾವು ಪಾಸಿಟಿವ್ ಆಗಿ ನಮ್ಮ ಸಾಮರ್ಥ್ಯ ಇದೆ ಅಂತ ನಂಬಿದಾಗ ನಮಗೆ ಬೇಕಾದಂತ ಸಂಪನ್ಮೂಲಗಳನ್ನ ನಮ್ಮದೇ ದೇಹ ಅಂದ್ರೆ ಆತ್ಮವಿಶ್ವಾಸ, ಧೈರ್ಯ ಎಲ್ಲ ಕೊಡುತ್ತೆ. ಅವಾಗ ನಾವು ಆಕ್ಷನ್ ಮಾಡ್ತೀವಿ, ಆಕ್ಷನ್ ಮಾಡುವಾಗ ಸಾಧಿಸ್ತೀವಿ. ಅದೇ ರೀತಿ ಇದು ಯಾವುದೇ ಒಂದು ವಿಚಾರನ, ಅದೇ ರೀತಿ ನೆಗೆಟಿವ್ ವಿಚಾರ ನಾವು ಯೋಚನೆ ಮಾಡಿದಾಗ ನಮ್ಮ ಬಾಡಿನಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಹೃದಯ ಬಡಿತ ಹೆಚ್ಚಾಗತ್ತೆ, ಒತ್ತಡ ಹೆಚ್ಚಾಗತ್ತೆ. ಫೈಟ್ ಆರ್ ಫ್ಲೈಟ್ ಮಾಡಬೇಕು, ಬಟ್ ಅಲ್ಲೇ ಇರ್ತೀವಿ ನಾವು, ಆಕ್ಷನ್ ತಗೊಂಡಿರಲ್ಲ. ಸೊ ನಮ್ಮ ದೇಹದ ಜೀವಕೋಶಗಳ ಮೇಲೆ ಪ್ರಭಾವ ಬೀರುತ್ತೆ. ಮತ್ತೆ ನಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಪದೇ 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 ಆ ಒಂದು ಕ್ರಿಯೆ ನಾವು ಮಾಡೇ ಇರಲ್ಲ, ಬಟ್ ತಲೆಯಲ್ಲಿ ಮಾಡ್ಕೊಂತ ಇರ್ತೀವಿ. ನಂಗೆ ಹಿಂಗಾಗ್ಬಿಟ್ಟೆ, ನನ್ನ ಕೈಯಲ್ಲಿ ನಾನು ಸರಿ ಹೋಗುತ್ತಾ ನನ್ನ ಆರೋಗ್ಯ? ಆಗಲ್ಲ, ಈ ರೀತಿ ಇದೀನಿ ನಾನು, ಇಷ್ಟು ವರ್ಷ ಆದ್ರೂ ಹೋಗಿಲ್ಲ, ಈ ಮಾತೆ ತಗೊಂಡ್ರೆ ಹೋಗುತ್ತಾ? ತಗೊಳ್ದಿದ್ರೆ ಏನಾಗುತ್ತೆ? ನಾನು ಯಾವುದು ಪಬ್ಲಿಕ್ ಗ್ಯಾದರಿಂಗಿಗೆ ಅಥವಾ ಸಾರ್ವಜನಿಕ ಸಮಾರಂಭಗಳಿಗೆ ಹೋಗಕ್ಕಾಗಲ್ಲ. ಅಲ್ಲೇನಾದ್ರು ನಂಗೆ ಆಗ್ಬಿಟ್ರೆ ಎಲ್ಲ ಅವಮಾನ ಆಗುತ್ತೆ, ಎಲ್ಲ ನೋಡ್ತಾರೆ. ಇದೆಲ್ಲ ತಲೆ. ಆಗತ್ತೆ ಬಿಡುತ್ತೋ, ಆಗಿರ್ಬೋದು ಸಹಿತ, ಇಟ್ಸ್ ಓಕೆ, ಒನ್ ಡೇ ಅದಕ್ಕೆ ಆದ ಟ್ರೀಟ್ಮೆಂಟ್ಗಳಿದೆ. ಬಟ್ ಇದೆಲ್ಲ ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡೋವಂಥದ್ದು. ನನ್ನ ಕೈಲಿ ಆಗುತ್ತಾ, ಮಾಡುತ್ತಾ, ಹಾಗೆ ಹೊರಗಕ್ಕಾಗತ್ತಾ? ಯಾ ಯೋಚನೆ ಮಾಡಿ ಸ್ನೇಹಿತರೆ. ಅದು ಇಷ್ಟು ಪವರ್. ಒಂದು ನಿಂಬೆ ಹಣ್ಣನ್ನು ಊಹಿಸ್ಕೊಂಡೇ ರಸ ಕೊಡುವಂಥದ್ದು ನನ್ನ ಕೈಲಿ ಆಗತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರೋ ಸಂಪನ್ಮೂಲಗಳು ಕೊಡಲ್ವಾ? ಯೋಚನೆ ಮಾಡಿ ಸೂಕ್ಷ್ಮವಾಗಿ. ಅದಕ್ಕೆ ಬೇಕಾಗಿರೋ ಎನರ್ಜಿ ಕೊಡಲ್ವಾ? ಯಾ ಹಾ ಸರ್. ಕೊಟ್ಟೆ ಕೊಡುತ್ತೆ, ಕೊಟ್ಟೆ ಕೊಡುತ್ತೆ, ಕೊಟ್ಟೆ ಕೊಡುತ್ತೆ. ಅಷ್ಟು ಪವರ್ಫುಲ್. ಬಟ್ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ, ಲೈ ಡಿಟೆಕ್ಟರ್ ಪಾಲಿಗ್ರಾಫ್ ಅಂತ ಕೇಳಿರ್ತೀರಾ ನೀವು. ಕಳ್ಳರು, ಸುಳ್ಳರು, ಕೊಲೆಗಡುಕರು, ರೇಪಿಸ್ಟು, ಮರ್ಡರರು, ಅವ್ರನ್ನೆಲ್ಲ ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ಗೆ ಒಳಪಡಿಸ್ತಾರೆ. ಯಾಕಂದ್ರೆ ಅವ್ರನ್ನ ಕೇಳಿದ್ರೆ, ಹಣ ಹೇಳೋಣ ನೀನು ಕೊಲೆ ಮಾಡಿದ ಅಂದ್ರೆ ಅವ್ರು ಹೇಳಲ್ಲ ಅಲ್ವಾ? ಕಳ್ತನ ಮಾಡಿ ಅಲ್ಲ ಅವ್ರ ಮನೆಯಲ್ಲಿ, ಖಂಡಿತವಾಗ್ಲೂ ಹೇಳಲ್ಲ, ಯಾರನ್ನು ಮಾಡಿರೋದು ಯಾರು ಹೇಳಲ್ಲ. ಹಾಗಾಗಿ ಇಂಟ್ರೋಗೇಟ್ ಮಾಡ್ತೀವಿ ಪೊಲೀಸಲ್ಲಿ, ಇನ್ವೆಸ್ಟಿಗೇಟ್ ಮಾಡ್ತೀವಿ. ಇಂಟ್ರೋಗೇಷನ್ ಮಾಡಿದಾಗ ಹೇಳದೆ ಹೋಗ್ಬೋದು. ಕೆಲವರು ತುಂಬಾ ಸ್ಮಾರ್ಟ್ ಇರ್ತಾರೆ, ಹೈ ಪ್ರೊಫೈಲ್ ಕಳ್ಳರು ಇರ್ತಾರೆ ಅವರು. ಈಗ ನಮ್ಮ ಹೆಸರು ಹೇಳಕ್ ಬಯಸಲ್ಲ, ಎಷ್ಟೋ ದುಡ್ಡುಗಳನ್ನ, ಬೇರೆಯವ್ರ ದುಡ್ಡುಗಳನ್ನ ಮೋಸ ಮಾಡಿರೋಂಥವ್ರು, ಅಂಥವ್ರಿಗೆಲ್ಲ ನಾವು ಹೊಡೆದು ಬಡ್ದು ಹೇಳಲ್ಲ, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡಕ್ ಬರಲ್ಲ. ಅಂಥವ್ರಿಗೆ ಈ ಒಂದು ಪರೀಕ್ಷೆನ ಮಾಡ್ತಾರೆ, ಸುಳ್ಳು ಹೇಳ್ತಾ ಇದಾರ ನಿಜ ಹೇಳ್ತಾ ಇದಾರ ಅಂತ ಹೇಳ್ಬಿಟ್ಟು. ಅವಾಗ ಹೆಂಗ್ ಕಂಡು ಹಿಡಿತಾರೆ ಅಂತ ಹೇಳಿದ್ರೆ, ಅದು ಬಾಡಿಲಿರೋ ಸಂವೇದನೆಯನ್ನ ಅದು ಗ್ರಹಿಸುತ್ತೆ.
ಪ್ರಶ್ನೆ ಮಾಡಿದಾಗ ಒಳಗಡೆ ನನ್ನ ಅಂತರಾತ್ಮಕ್ಕೆ ಗೊತ್ತು ಇದು ಸುಳ್ಳು ನಿಜ ಅಂತ. ಹೇಳ್ದಿರ ಹೋಗ್ಬೋದು, ಬೇರೆಯವ್ರಿಗೆ ಗೊತ್ತಾಗದೆ ಇರ್ಬೋದು, ಅದೇ ತನ್ನ ನಗ್ತಾ ನಾನು ಮಾತಾಡ್ತಾ ಇರ್ಬೋದು, ಬಟ್ ಅಂತರಂಗದಲ್ಲಿ ಏನ್ ನಡೀತಾ ಇದೆ ಅಂತ ಬಾಡಿ ಗೊತ್ತಿರುತ್ತೆ. ಯಾ ಹೇಗೆ ಕಂಡುಹಿಡಿತಾರೆ ಅಂತ ಹೇಳಿದ್ರೆ, ಅದು ನೀನು ಆ ಆ ಆ ದುಡ್ಡನ್ನ ತಗೊಂಡಿದ್ಯಾ ಆ ಬ್ಯಾಂಕಿಂದ, ಅಥವಾ ಆಫೀಸಲ್ಲಿ ಕಚೇರಿನಲ್ಲಿ ಇರುವಂತಹ ದುಡ್ಡನ್ನ ನೀನ್ ತಗೊಂಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಇಲ್ಲ ಅಂತ ಹೇಳ್ಬೋದು, ಬಟ್ ಒಳಗಡೆ ಥಾಟ್ ಅದು ಗೊತ್ತಿದೆಯಲ್ಲ ನಿಜ. ಅದು ಅದರದೇ ಆದಂತಹ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಅದು ಆ ಸಂವೇದನೆ ಪಾಲಿಗ್ರಾಫ್ ಟೆಸ್ಟ್ ನಲ್ಲಿ ಗೊತ್ತಾಗ್ಬಿಡುತ್ತೆ, ವೇರಿಯೇಷನ್ಸ್ ಸಿಗ್ತಾ ಹೋಗ್ಬಿಡುತ್ತೆ. ಯಾಕೆ? ಯಾವ್ದ್ರಿಂದ? ಹೃದಯದ ಬಡಿತ ಸ್ಲೈಟ್ ಆಗುವಂಥದ್ದು, ರಕ್ತ ಪರಿಚಲನೆ ಹೆಚ್ಚಾಗುವಂಥದ್ದು, ಯಾ ಬ್ಲಡ್ ಪ್ರೆಷರ್ ಹೈ ಆಗುವಂಥದ್ದು, ಮತ್ತೆ ಬೆವರು ಅಂಥದ್ದು. ಬೆವರೋದು ಒಳ್ಳೆ ಎಕ್ಸಾಂಪಲ್, ಅದು ಕಣ್ಣಿಗೆ ಕಾಣುವಂಥದ್ದು. ಕಳ್ರು ಯಾರು, ಏಯ್ ಕೈಯೆಲ್ಲ ಬೆವರ್ತಾ ಇದೆ, ನಡೀತಾ ಇದೆಯಾ, ನೀನೇ ಕಳ್ಳ ಅಂತ ಹೇಳಲ್ವಾ? ಆ ರೀತಿ. ಸೊ ಸ್ನೇಹಿತರೆ, ಯೋಚನೆ ಮಾಡಿ, ಅಷ್ಟು ಪವರ್ಫುಲ್ ನಮ್ಮ ನೆಚ್ಚಿನ. ಸೊ ಟಾಕ್ ಟು ಯುವರ್ ಸೆಲ್ಫ್. ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ? ಬೇರೆಯವ್ರು ಯಾರು ಬಂದು ನನಗೆ ಸಮರ್ಥನಿಲ್ಲ ಅಂತ ಹೇಳೋ ಬದಲು ನಮಗ್ ನಾವೇ ಅನ್ಕೊಂತಾ ಇದೀವಲ್ಲ, ಏನಪ್ಪ ಇದರಿಂದ ಹೇಗೆ ಈಚೆ ಬರೋದು? ಈಚೆ ಬರ್ಬೇಕಾ ಬೇಡವಾ? ಎಸ್, ಬರ್ಲೇಬೇಕು, ಬರ್ಲೇಬೇಕು. ಓಕೆ, ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಏನು ಗುರಿ ಇದೆ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಕಷ್ಟ. ನನಗೆ ಬೇಕಾಗಿರುವಂತಹ ಪ್ರೇರಣೆ, ಸಪ್ರೇರಣೆ ಸಿಗೋದಿಲ್ಲ. ನಾನೇ ಸಪೋರ್ಟ್ ಮಾಡ್ಕೊಳ್ಳೋದ ನನಗೆ, ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ. ಹೌದು, ನೀನು ರಸ್ತೆಯಲ್ಲಿ ಕಸ ಎಸೆದು ಬಿಟ್ಟೆ, ಮಾಡಬಾರ್ದಾಗೈತೆ ನೀನು ಕಸ, ನೋಡಿ ಚಿಕ್ಕ ವಿಚಾರ ಅಲ್ವಾ? ಅವ್ರ ಹತ್ರ ಮಿಸ್ಬಿಹೇವ್ ಮಾಡ, ಅವ್ರಿಗೇನೋ ಹೊಡೆದು ಬಿಟ್ಟೆ ಕೋಪದಲ್ಲಿ, ನಿನ್ ಕೋಪ ನಿನಗೆ, ನೀನು ಕೋಪಿಸ್ತ ಹೇಳ್ತಾ ಇರುತ್ತೆ, ಎಸ್ ನಾನು ಕೋಪಿಸ್ತಾನೆ ಅಂತ ಪ್ರೂವ್ ಆಗ್ತಾ ಆಗತ್ತೆ ಅಲ್ವಾ? ಹಾಗಾಗಿ ಟಾಕ್ ಟು ಯುವರ್ ಸೆಲ್ಫ್ ಲೈಕ್ ಎ ವಿನ್ನರ್ ಅಂತ ಹೇಳ್ತಾರೆ. ಏನದು? ಯು ಆರ್ ಟುಡೇ ವೇರ್ ಯುವರ್ ಥಾಟ್ಸ್ ಹ್ಯಾವ್ ಬ್ರಾಟ್ ಯು. ಎಷ್ಟು ಅದ್ಭುತವಾಗಿದೆ ಈ ಸೆಂಟೆನ್ಸ್, ಈ ಒಂದು ಕೋಟ್ ನೋಡಿ. ಇವತ್ತು ನೀವೇನಾಗಿದ್ದೀರಾ, ಅದು ಏಕಾಗಿದ್ದೀರಾ? ನಿಮ್ಮ ಆಲೋಚನೆಗಳು ನಿಮ್ಮನ್ನ ತಂದಿಟ್ಟಿರುವಂಥದ್ದು ಇವತ್ತಿಗೆ, ಅದಕ್ಕೆ ನೀವಾಗಿದ್ದೀರಾ. ಇವತ್ತೇನು ಈ ಕ್ಷಣದಲ್ಲಿ ಏನಿದ್ದೀರಾ ನೀವು, ಅದು ನಿಮ್ಮ ಆಲೋಚನೆಗಳು ಮಾತ್ರ ತಂದಿರುವಂಥದ್ದು. ನಾವು ಹೇಳ್ತೀವಲ್ಲ, ನಿಮ್ಮ ಚಾಯ್ಸಸ್ಸೇ ನಿಮ್ಮನ್ನ ತಂದಿರುವಂಥದ್ದು. ಯು ವಿಲ್ ಬಿ ಟುಮಾರೋ ವೇರ್ ಯುವರ್ ಥಾಟ್ಸ್ ಟೇಕ್ ಯು ಅಂತ ಹೇಳ್ತಾರೆ ಜೇಮ್ಸ್ ಆಲನ್ ಅವರು ಕೂಡ ಒಬ್ರು ಆಥರ್ ಲೇಖಕರು. ನಾಳೆ ನೀವು ಎಲ್ಲಿ ಇರ್ತೀರಾ, ಎಲ್ಲಿ ನಿಮ್ಮ ಯೋಚನೆಗಳು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಯಾವ್ದು ನಮ್ಮನ್ನ ಕರ್ಕೊಂಡು ಹೋಗೋದು? ಒಬ್ಬ ಯಶಸ್ವಿ ವ್ಯಕ್ತಿ ಆಗ್ಬೇಕು, ಬಿಸ್ನೆಸ್ ಅಲ್ಲಿ ನಾನು ಹಲವಾರು ಕೋಟಿಗಳ ಲಾಭಗಳನ್ನ ಗಳಿಸ್ಬೇಕು, ನನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು, ಒಳ್ಳೆ ಕೆಲಸ ಸಂಪಾದಿಸಬೇಕು, ಮನೆಯಲ್ಲಿ ಪ್ರೀತಿ ಪ್ರೇಮ ಕುಟುಂಬದವರಿಂದ ನಾನು ಗಳಿಸ್ಬೇಕು, ಸಂಬಂಧಿಕರಿಂದ ನಾನು ಮನ್ನಣೆ ಗಳಿಸ್ಬೇಕು, ಸಮಾಜದಲ್ಲಿ ಗೌರವ ಗಳಿಸ್ಬೇಕು, ಉತ್ತಮ ದೇಹದಾಢ್ಯವನ್ನು ಹೊಂದಬೇಕು, ಉತ್ತಮ ಆರೋಗ್ಯವನ್ನು ಹೊಂದಬೇಕು, ಸದಾ ಖುಷಿಯಿಂದ ಇರಬೇಕು, ಸಂತೋಷವಾಗಿರಬೇಕು, ಈ ಕಾಯಿಲೆಯಿಂದ ಈಚೆ ಬರಬೇಕು, ಈ ಮಾತ್ರೆಗಳನ್ನು ನಿಲ್ಲಿಸ್ಬಿಡಬೇಕು. ಯಾವುದು? ಅದನ್ನ ಏನ್ ನಾನು ಯೋಚನೆ ಮಾಡ್ತೀನಿ ಇವತ್ತು, ನಾನು ನಾಳೆ ಆಗ್ಬೇಕು ಅಂದ್ರೆ ಅದು ನನ್ನ ನಾಳೆನ ನಿರ್ಧಾರ ಮಾಡ್ತೀನಿ ಅಲ್ವಾ? ಸೊ ಥಾಟ್ಸ್ ಆರ್ ವೆರಿ ಪವರ್ಫುಲ್. ಇವತ್ತು ನಾವು ಯೋಚನೆ ಮಾಡಕ್ ಶುರು ಮಾಡ್ಬೇಕು ನಾಳೆ ಹೇಗಿರ್ಬೇಕು ಅಂತ ಹೇಳಿ. ಸೊ ಹೇಗೆ ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನೆಲ್ಲ ಕನ್ವರ್ಟ್ ಮಾಡಬೇಕು. ಯಾವ್ದು ನಮಗೆ ಇಲ್ಲ ಗುರು, ನಾಟ್ ಗುಡ್ ಇನಫ್, ನಿನ್ ಕೈಲಿ ನೀನ್ ಇಂಗ್ಲಿಷ್ ಬರಲ್ಲ ಫಾರ್ ಎಕ್ಸಾಂಪಲ್, ಅದು ನೆಗೆಟಿವ್ ಥಾಟ್. ಇದೇ ಹೇಳ್ತಾ ಇದೆ ಅಲ್ವಾ? ನನಗೆ ಹೋಗಿ ಒಂದು ಓಪನ್ ಫೋರಮ್ ಅಲ್ಲಿ ನಿಂತ್ಕೊಂಡು ಮಾತಾಡಕ್ ಹೇಳಿ ನಾನಿನ್ನ ಮಾತಾಡೂ ಇಲ್ಲ, ಅವ್ರು ನನ್ನ ಮಾತು ಕೇಳೂ ಇಲ್ಲ, ಎಲ್ಲರೂ ನನಗೆ ಫೀಡ್ಬ್ಯಾಕ್ ಕೊಟ್ಟೂ ಇಲ್ಲ, ಯುವರ್ ಇಂಗ್ಲಿಷ್ ಇಸ್ ನಾಟ್ ಗುಡ್ ಅಂತ, ಅಥವಾ ನೀವು ಮಾತಾಡೋ ಒಂದು ಕೌಶಲ್ಯತೆ ನಿಪುಣತೆ ಇಲ್ಲ. ಅದಕ್ಕೆ ಮುಂಚೆನೆ 3 ವಾರ ಮುಂಚೆನೆ ನನಗೆ ಇಲ್ಲಿ ಶುರು ಬರಲ್ಲ, ಮಾತಾಡೋಕ್ಕಾಗತ್ತೆ ಇಲ್ವಾ ಓಪನ್ ಫೋರಮ್ ಅಲ್ಲಿ ಎಲ್ಲ ನಕ್ಬಿಟ್ರೆ, ಅವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ನನಗೆ ಸರಿಯಾಗಿ ಮಾತಾಡಕ್ ಬರಲ್ಲ ಅಥವಾ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಏನೋ ಒಂದು ಇಲ್ಲಿ ನನ್ನಲ್ಲಿ ವಾರ್, ಯುದ್ಧ ಶುರು. ಯಾ ಸೊ ನಾವೇನ್ ಮಾಡ್ಬೇಕು? ಫಸ್ಟ್ ನಮ್ಗೆ ಗೊತ್ತಿರಬೇಕು ಇದೇನಿದು ನೆಗೆಟಿವ್ ಥಾಟ್. ಹೌದು, ಇದೇನಕ್ಕೆ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ? ಅದು ಹಾಗಿಲ್ಲ ಹೋಗಿಲ್ಲ, ಬರೀ ಅಸಂಪ್ಷನ್. ಜಸ್ಟ್ ನಾವು ಆಗ್ಲೇ ಜಡ್ಜ್ಮೆಂಟ್ ಮಾಡ್ಬಿಟ್ಟಿವಿ. ಆಗ್ಲೇ ಬಂದ್ರು, ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಅತ್ತೆ ಮಾವ ಇನ್ ಲ್ಯಾಂಡ್ ಆಗ್ಬಿಟ್ರು, ನಾಳೆನೆ ಬಂದ್ಬಿಟ್ರು. ಬಂದ್ಮೇಲೆ ನನಗೆ ದಿನಾ ಹಿಂಸೆ, ದಿನಾ ಹಿಂಸೆ, ಏನೇನು ಜರಿತಾ ಇರ್ತಾರೆ, ಕಿರುಕುಳ ಕೊಡ್ತಾ ಇರ್ತಾರೆ, ಮನೆ ವಾತಾವರಣ ಕೇಳುತ್ತೆ. ಜಸ್ಟ್ ಫೋನ್ ಮಾಡಿರೋದು,
ಅಥವಾ ಏನೋ ಹೇಳ್ಕೊಟ್ಬಿಟ್ರು. ಯಾ ಏನೋ ಹೇಳ್ಕೊಟ್ಬಿಟ್ರು. ಅದೇ ರೀತಿ ಅತ್ತೆ ಮಾವ ಸೊಸೆ ಬಗ್ಗೆ, ಇವ್ರ ತಂದೆ ತಾಯಿ ಯಾವಾಗ್ಲೂ ಫೋನ್ ಮಾಡಿದಾಗೆಲ್ಲ ಇವಳೊಂಥರ ಬಿಹೇವ್ ಮಾಡ್ತಾಳೆ. ಮೋಸ್ಟ್ಲಿ ಏನೋ ಹೇಳ್ಕೊಡ್ತಾ ಇದಾರೆ ಅವ್ರು. ಗಂಡನ್ನ ತನ್ನ ಕಂಟ್ರೋಲ್ ತಗೋಬೇಕು, ನಮ್ಮನ್ನ ದೂರ ಇಡಿಸ್ಬೇಕು, ಯಾ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋದು. ಅಣ್ಣ ತಮ್ಮ ಪದೇ ಪದೇ ಫೋನ್ ಮಾಡ್ತಾರೆ, ಏನ್ ಅಷ್ಟೊತ್ತು ಮಾತಾಡ್ತಾಳೆ, ಯಾ ಸೊ ಆಗಿಲ್ಲ ಹೋಗಿಲ್ಲ, ಅಲ್ಲಿ ಏನಾಗಿದೆ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ನಡೀತಾ ಇರುತ್ತೆ. ಹಂಗಾಗಿ ಯೋಚನೆ ಮಾಡಿದ ತಕ್ಷಣ ನಮಗೆ ಅದರದೇ ಆದ ಪ್ರಭಾವ ಬಾಡಿನಲ್ಲಿ ಶುರು ಆಗುತ್ತೆ. ಅದೇ ಅಸಮಾಧಾನ, ಅದೇ ಒಂಥರ ಇರುಸು ಮುರುಸು ಕಿರಿಕಿರಿ. ಅವಾಗ ಜಗಳ ಆಗೋ ಸಂಭವನೀಯತೆ ಹೆಚ್ಚು. ಯಾಕಂದ್ರೆ ಆಲ್ರೆಡಿ ನನಗೆ ಅದಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಮಾಡೋ ಎಲ್ಲ ಆಕ್ಷನ್ ನನ್ಗೆ ಹಂಗೆ ಕಾಣಿಸಕ್ ಶುರು ಆಗ್ತಾ ಇದೆ. ಹೌದು ಹೌದು, ನೋಡಿ ಈ ತರ ಮಾಡ್ತಾ ಇರ್ಲಿಲ್ಲ, ಈ ತರ ಮಾಡ್ತಾ ಇದಾರೆ, ಏನೋ ಹೇಳ್ಕೊಟ್ಟಿದ್ದಾರೆ, ಯಾರೋ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಯಾಕಂದ್ರೆ ನನ್ನಲ್ಲಿ ನಡೆದ್ಬಿಟ್ಟಿದೆ ಅದು ಆಲ್ರೆಡಿ ಆ ಕ್ರಿಯೆ. ಗಂಡ ಹೆಂಡತಿ ಮೇಲೆ ಇರ್ಬೋದು, ಎಂತ ಗಂಡನ ಮೇಲೆ ಇರ್ಬೋದು. ಯಾವಾಗ ಆ ಯೋಚನೆಗಳು ನೆಗೆಟಿವ್ ಎಮೋಷನ್ಸ್ ಬರುತ್ತೆ, ಎಷ್ಟು ಪವರ್ಫುಲ್. ಅದೇ ಪಾಸಿಟಿವ್ ನೋಡಿ, ಪಾಸಿಟಿವ್ ಆಗಿ ಅನ್ಕೊಂಡ್ರೆ, ಹಾ ಆಕೆ ನನ್ನ ನನ್ನ ಏನೋ ಇಷ್ಟಪಟ್ಟು ಆ ಕೆಲಸ ಮಾಡ್ತಾ ಇದ್ದಾಳೆ ಅಂದಾಗ, ಅವಳು ಇಷ್ಟಪಡದೆ ಮಾಡಿದ್ರು ನಮ್ಗೆ ಕಾಣಿಸಲ್ಲ. ಇಷ್ಟಪಟ್ಟೆ ಮಾಡ್ತಾ ಇರೋದು, ಅದಕ್ಕೊಂದು ಎಕ್ಸ್ಕ್ಯೂಸ್ ಕೊಡ್ತೀವಿ, ಸಮರ್ಥನೆ ಕೊಡ್ತೀವಿ. ನಮ್ಗೆ ಇಷ್ಟ ಇರೋರು ಏನಾದ್ರು ತಪ್ಪು ಮಾಡಿದ್ರೆ, ಬಟ್ ನೋಡದೇ ಇರೋ ಥರ, ಏ ಇಲ್ಲ ಇಲ್ಲ ಅದಕ್ಕೋಸ್ಕರ ಅವ್ರು ಮಾಡಿದ್ರೆ, ಅವ್ರು ಚಕ್ಕಂತ ಕಮೆಂಟ್ ಬರುತ್ತೆ, ಏ ನಿಮ್ಮನೆಯವ್ರಂದ್ರೆ ನೀವು ಸಮರ್ಥನೆ ಕೊಡ್ತೀರಾ, ನಮ್ಮನೆಯವರು ಒಪ್ಕೊಳ್ಳೋಣ ನೀವು ಅಂತಲ್ಲ. ಸೊ ಸಹಜ, ತೀರಾ ಸಹಜ. ಕೇವಲ ಥಾಟ್ಸ್, ಕೇವಲ ಥಾಟ್ಸ್. ಸೊ ನಮ್ಗೆ ಗೊತ್ತಿರಬೇಕು ಇದು ನೆಗೆಟಿವ್ ಎಮೋಷನ್ಸ್ ನನಗೇನು ರಿಸಲ್ಟ್ ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಹಿಂದೆ ನಡೆದಿರೋ ಘಟನೆಗಳ ಆಧಾರದ ಮೇಲೆ ನಮ್ಗೆ ಇವತ್ತು ಬರೋದು, ಬಟ್ ಸದಾ ಅದು ನಿಜ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಅವೇರ್ನೆಸ್ ಇರಬೇಕು, ಮತ್ತೆ ಫೋಕಸ್ ಮಾಡಬೇಕು ಏನೇ ಸಮಸ್ಯೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಟೆನ್ಷನ್ ತಂದ್ಬಿಟ್ಟು ಫೋಕಸ್ ಮಾಡಬೇಕು. ಆಮೇಲೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಇದು ನನಗೆ ಹೆಲ್ಪ್ ಆಗ್ತಾ ಇದೆ, ಇದರಿಂದ ತೊಂದರೆ ಆಗ್ತಿದೆಯಾ ಅಂತ ಗಮನವಿಟ್ಟು ನೋಡಿ, ಅದನ್ನ ವಿಚಾರ ಮಾಡಿ, ಆಮೇಲೆ ಅದು ನಿಜಾನ ಸುಳ್ಳ ನಂಬೇಕಾ ನಿರ್ಧಾರ ಮಾಡಬೇಕು. ಓಕೆ, ಈ ಎಕ್ಸಸೈಸ್ ನಾವು ತುಂಬಾ ಅವೇರ್ನೆಸ್ ಇಂದ ಮಾಡಬೇಕಾಗತ್ತೆ ಸ್ನೇಹಿತರೆ. ಆವಾಗ ಮಾತ್ರ ನಾವು ಈ ನೆಗೆಟಿವಿಟಿಯಿಂದ, ನಮ್ಮ ಸೆಲ್ಫ್ ಕ್ರಿಟಿಕ್ ಇಂದ ಈಚೆ ಬರಕ್ ಸಾಧ್ಯ. ನಿನ್ ಕೈಲಿ ಆಗ್ತಾ ಇಲ್ಲಪ್ಪ, ನಿನ್ ಕೈಲಿ ಆಗ್ತಾ ಇಲ್ಲ ಗುರು, ನೀನ್ ಬೆಳಗ್ಗೆ ಎದ್ದೇಳಕ್ ಆಗಲ್ಲ, ನೀನ್ ಎಷ್ಟೇ ನೀನ್ ಸದಾ ನೀನ್ ಲೇಟೇ ಬರೋದು. ನಾನೇ ಅನ್ಕೊಳ್ಳೋದು, ಅನ್ಕೊಳ್ತೀನಿ ಪ್ರತಿದಿನ, ಸದಾ ಲೇಟು, ಪ್ರತಿದಿನ ನಾನು ಆ ನಿಧಾನವಾಗಿ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಸಮಯಕ್ಕೆ ನಾನು ಬರಕ್ ಆಗ್ತಾ ಇಲ್ಲ, ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತ. ಅದನ್ನ ಪಾಸಿಟಿವ್ ಆಗಿ ಅನ್ಕೋಬೇಕು. ಹೇಗೆ, ಇಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಇವತ್ತು ಓಕೆ, ನಾಳೆ ನನ್ನ ಇಂಪ್ರೂವ್ಮೆಂಟ್ ಇದೆ ಅಂತ ಸಕಾರಾತ್ಮಕವಾಗಿ ಹೇಳ್ಕೋಬೇಕು. ಅಥವಾ ಹಿಂದೆ ಈ ಘಟನೆಗಳು ನಡೆದಿದ್ರೆ, ಆ ಘಟನೆಗಳಲ್ಲಿ ನಾನು ಪಾಸಿಟಿವ್ ಆಗಿ ಹೇಗೆ ನೋಡಿದ್ದೆ ವಿಚಾರಗಳನ್ನ, ಅದನ್ನ ನೆನೆಸ್ಕೋಬೇಕು. ಸೊ ನನ್ನ ಕೈಲಿ ಆಗತ್ತೆ, ಈ ಒಂದು ಸಂದರ್ಭದಲ್ಲಿ ನೆಗೆಟಿವ್ ನನ್ನ ಬಗ್ಗೆ ನಾನು ಅನ್ಕೊಳ್ಳಲಿಲ್ಲ, ಅವತ್ತು ಮಾಡಿದ್ದೆ ಇವತ್ತು ಮಾಡ್ತೀನಿ, ತಪ್ಪೇನಿಲ್ಲ. ಮೋಸ್ಟ್ಲಿ ಆ ಕಾರ್ಯ ಬೇರೆ ಇರ್ಬೋದು, ಈ ಕಾರ್ಯ ಇರ್ಬೋದು, ಬೇರೆ ಇರ್ಬೋದು, ಬಟ್ ಮಾಡಿರೋದು ನಾನೇ. ಸೊ ನನ್ನ ಕೈಲಿ ಸಾಧ್ಯ ಇದೆ ಅಂತ ಹೇಳಿ ಅದನ್ನ ಪಾಸಿಟಿವ್ ಬಿಲೀಫ್ಗಳಾಗಿ ಅಥವಾ ಎಮೋಷನ್ಸ್ಗಳಾಗಿ, ಥಾಟ್ಸ್ಗಳನ್ನಾಗಿ ನಾವು ಕನ್ವರ್ಟ್ ಮಾಡಬೇಕು. ಓಕೆ, ಕ್ಲಿಯರ್? ಸೊ ಸ್ಟ್ಯಾಂಪ್, ಹಾಗೆ ನಾವು ವಿನ್ನರ್ ಆಗ್ತೀವಿ, ಇಲ್ಲಾಂದ್ರೆ ಲೂಸರ್ ಆಗ್ತೀವಿ. ಸ್ಟ್ಯಾಂಪ್ ದೋಸ್ ಆಂಡ್ಸ್. ವಾಟ್ ಈಸ್ ಮೀನ್ ಬೈ ಆಂಡ್ಸ್? ಆಟೋಮೇಟೆಡ್ ನೆಗೆಟಿವ್ ಟಾಕ್ಸ್. ಈಗ ನಾವೇನ್ ಮಾತಾಡಿದ್ವಿ ಆಟೋಮೆಟಿಕ್ ಆಗಿ ನಮ್ಮ ತಲೆಯಲ್ಲಿ ಬರುವಂಥದ್ದು, ಅದು ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ ಆ ನೆಗೆಟಿವ್ ಥಾಟ್ಸ್. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಮಗೆ ಆ ಥರ ಒಂದು ಘಟನೆಗಳು ನಡೆದಿರೋದ್ರಿಂದ, ಆ ಥರ ವಾತಾವರಣಗಳು ಸೃಷ್ಟಿಯಾಗಿರೋದ್ರಿಂದ ನಾವು ಅದನ್ನ ಕಲ್ತಿದ್ದೀವಿ, ಅಥವಾ ಒಂದೆರಡು ಎಕ್ಸ್ಪೀರಿಯನ್ಸು ಆಗಿರುತ್ತೆ ಪಾಸ್ಟಲ್ಲಿ. ಅದಾಗಿದ್ರೆ ಇವಾಗಲೂ ಇದೇ ರೀತಿ ಆಗುತ್ತೆ, ಅದೇ ರೀತಿ ಆಗುತ್ತೆ, ಆಗುತ್ತೆ ಆಗುತ್ತೆ ಆಗುತ್ತೆ. ಗಾಡಿ ಓಡಿಸ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗ್ಬಿಟ್ರೆ, ಎಲ್ಲೋ ಟೂರ್ಗೆ ಹೋಗ್ತಾ ಇರ್ತೀವಿ, ಯಾವನೋ ರಭಸವಾಗಿ ಈ ಒಂದು ಏರ್ ಪಿನ್ ಕರ್ವಲ್ಲಿ ಅಥವಾ ಎಲ್ಲರೂ ಈ ತರ ಬಂದ್ಬಿಟ್ರೆ, ಡಿಕ್ಕಿ ಹೊಡೆದ್ಬಿಟ್ರೆ, ಅನ್ಸತ್ತಲ್ಲ, ಹಿಂದೇನು ಆಕ್ಸಿಡೆಂಟ್ ಆಗಿರಲ್ಲ, ಬಟ್ ಸ್ಟಿಲ್ ನಮ್ಮ ಮನಸ್ಸು ಹೇಳುತ್ತೆ ಇದೆಲ್ಲ ಆಟೋಮೇಟೆಡ್. ಬೇರೆ ಘಟನೆಗಳು ಏನ್ ನಡೆದಿರುತ್ತೆ ಆ ರೀತಿ ನಡಿಬಹುದು ಅಂತ ಹೇಳಿ ನಮಗೆ ಅನ್ಸಕ್ ಶುರು ಆಗೋದು. ಕಾರಣ ಆ ಘಟನೆಗಳನ್ನ ನಾವು ನೋಡಿರ್ತೀವಿ, ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಅಥವಾ ಕೇಳಿರ್ತೀವಿ, ಯಾವುದೋ ಒಂದು ಮಾಡಿರ್ತೀವಿ. ಹಾಗಾಗಿ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಆಗ್ಲಿ, ಪಾಸಿಟಿವ್ ಥಾಟ್ಸ್ ಆಗ್ಲಿ ಉಂಟಾಗತ್ತೆ. ಆದ್ರಿಂದ ಸ್ನೇಹಿತರೆ, ಹೆಚ್ಚು ಹೆಚ್ಚು ನಮಗೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರಬೇಕು ಅಂತ ಹೇಳೋದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಜನಗಳೇ ಒಟ್ಟಿಗೆ ಇರಬೇಕು ಅಂತ ಹೇಳೋದು, ಸಮುದಾಯದ ಒಟ್ಟಿಗೆ ಇರಬೇಕು ಅಂತ ಹೇಳೋದು. ಯಾಕಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ ನಮಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಡುತ್ತೆ, ನೆಗೆಟಿವ್
ಎಮೋಷನ್ಸ್ನ ರಿಲೀಸ್ ಮಾಡುತ್ತೆ. ಸೊ ಆಕ್ಷನ್ ಕೂಡ ನೆಗೆಟಿವ್ ಆಗೇ ಇರುತ್ತೆ. ಹಾಗಾದಾಗ ರಿಸಲ್ಟ್, ಫಲಿತಾಂಶ ಕೂಡ ನೆಗೆಟಿವ್. ಆಗಲ್ಲ ಅಂದ್ರೆ ಆಗಲ್ಲ, ಅಷ್ಟೇ ಸಿಂಪಲ್. ಓಕೆ. ಸೊ ಈ ಆಟೋಮೇಟೆಡ್ ನೆಗೆಟಿವ್ ಟಾಕ್ಸ್ ಏನಿದೆ ಅದನ್ನ ಸ್ಟ್ಯಾಂಪ್ ಮಾಡಿ, ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ. ಈಗ ನಾವು ಮಾತಾಡಿದ್ರೆ ರಿಪ್ಲೇಸ್ ದಮ್ ವಿತ್ ಪಾಸಿಟಿವ್ ನೆಗೆಟಿವ್ ಥಾಟ್ಸ್. ತುಳಿದಾಕ್ಬಿಡಿ ಅದನ್ನ, ಹೆದಳಕ್ ಬಿಡಬೇಡಿ. ಯಾವ ರೀತಿ ಮಾಡಬೇಕು? ಆಸ್ಕ್ ವೆದರ್ ದಿಸ್ ಥಾಟ್ ಹೆಲ್ಪಿಂಗ್ ಮೀ ಆರ್ ಪುಲಿಂಗ್ ಮೀ ಡೌನ್. ಮೊದಲನೇ ಪ್ರಶ್ನೆ, ಈ ಒಂದು ಯೋಚನೆ ಏನ್ ಕೊಡ್ಬೋದು ನನಗೆ? ವಿಕ್ಟಿಮ್ ಮೈಂಡ್ ಸೆಟ್, ಎಲ್ಲರೂ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲರೂ ನನಗೆ ಪಿತೂರಿ ಮಾಡ್ತಿದ್ದಾರೆ ನನ್ನ ಸುತ್ತಮುತ್ತ, ನಾನು ಬೆಳಿಬಾರ್ದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಅವ್ರು ಆ ರೀತಿ ಮಾಡಿದ್ದು ಅದಕ್ಕೋಸ್ಕರನೇ. ನೋಡು ನೋಡು ನೋಡು, ಈಸಿ. ಇನ್ನೊಬ್ರು ಯಾರೋ ಅನುಕಂಪ ತೋರಿಸ್ತಾರೆ, ಹೌದಾ, ಅವ್ರದ್ದು ಹೇಳ್ಕೊತೀವಿ, ಈ ತರ ಆಗೋಯ್ತು, ಮನೇಲಿ ಈ ತರ ಸಮಸ್ಯೆ ಆಯ್ತು, ನನ್ನ ಅವ್ನು ದ್ರೋಹ ಮಾಡ್ಬಿಟ್ಟು ಆ ಫ್ರೆಂಡ್ ನಂಬಿದ್ದೆ, ಬಿಸ್ನೆಸ್ ಅಲ್ಲಿ ಈ ತರ ಲಾಸ್ ಆಯ್ತು, ಆಫೀಸಲ್ಲಿ ಮ್ಯಾನೇಜರ್ ಬೈದ್ರು, ಅಥವಾ ನನಗೆ ಬೇಕಾಗಿರುವಂತ ಇದು ಸಿಕ್ಕಿಲ್ಲ. ಅವ್ರು ಬಂದು ಅಯ್ಯೋ ಪಾಪ, ಹೌದಾ, ಓಕೆ ಓಕೆ, ಸರಿ ಸರಿ ಸರಿ, ಕೇಳ್ಬೇಕು, ಅವರು ನಿಮ್ಗೆ ಹೇಳ್ಬೇಕು, ಹೌದು ಅವನು ಸರಿ ಇಲ್ಲ ಅಂತ ಅವರು ಒಂದು ಮಾತನ್ನ ಜೊತೆಲಿ ಹೇಳಿದಾಗ ನಮಗೆ ಸಮಾಧಾನ. ಹೌದು ರೀ, ನಮ್ಮ ಮನೇಲೂ ಈ ತರನೇ, ನನ್ನ ಬಿಸ್ನೆಸ್ ಅಲ್ಲಿ ಈ ತರನೇ ಆಯ್ತು, ನನ್ನ ಮ್ಯಾನೇಜರ್ ಇದೇ ತರ ಅಂದ, ಏನ್ ಸಿಗುತ್ತೆ? ದಟ್ ಈಸ್ ಕಾಲ್ಡ್ ವಿಕ್ಟಿಮ್ ಮೈಂಡ್ ಸೆಟ್. ನೊಂದವರ ರೀತಿ ಒಂದು ಮನಸ್ಥಿತಿ ಇರಬಾರ್ದು. ನಾವು ವಿನ್ನರ್ಸ್ ಈಗ ಇದರಿಂದ ಈಚೆ ಬರ್ತೀವಿ. ಯಾಕಂದ್ರೆ ಆ ಥಾಟ್ಗೆ ಮತ್ತೆ ರೀಇನ್ಫೋರ್ಸ್ಮೆಂಟ್ ಮಾಡ್ದಂಗೆ ಆಗತ್ತೆ, ವ್ಯಾಲಿಡೇಟ್ ಮಾಡ್ದಂಗೆ ಆಗತ್ತೆ. ಪದೇ ಪದೇ ವ್ಯಾಲಿಡೇಟ್ ಮಾಡಿದಾಗ ನಾವು ಅದೇ ರೀತಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತೀವಿ. ಓಕೆ. ಹಾಗಾಗಿ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಹಿಯರ್. ಎಲ್ಲವನ್ನೂ ನಂಬೇಡಿ ನೀವೇನೇನು ಕೇಳ್ತೀರಾ ಅಂತ. ಈವನ್ ಇನ್ ಯುವರ್ ಓನ್ ಮೈಂಡ್. ನಿಮ್ಮ ಮೈಂಡ್ ಕೂಡ ಬಿಲೀವ್ ಮಾಡಬೇಡಿ. ಏನೇನು ಕೇಳ್ತೀವಿ, ಏನೇನು ಗ್ರಹಿಸ್ತೀವಿ, ಏನೇನು ಅಸ್ಯೂಮ್ ಮಾಡ್ಕೋತೀವಿ, ಅದನ್ನ ನಂಬಾರ್ದು. ಅದನ್ನ ಅನಲೈಸ್ ಮಾಡಬೇಕು ಅಂತ ಹೇಳ್ತಾರೆ ಡ್ಯಾನಿಯಲ್ ಜಿ ಆಲ್ಮನ್, ಕ್ಲಿನಿಕಲ್ ನ್ಯೂರೋ ಸೈಂಟಿಸ್ಟ್ ಇವರು ಅಂಡ್ ಸೈಕಿಯಾಟ್ರಿಸ್ಟ್. ಅವ್ರು ಹೇಳ್ತಾರೆ ಎಲ್ಲವನ್ನೂ ನಂಬೇಡಿ. ನೋಡಿರ್ತೀರಾ ನೀವೆಲ್ಲ ಹುಚ್ಚಂತೀರ ಹಾಸ್ಪಿಟಲ್ ಅಲ್ಲಿ, ನಮ್ಮ ಸುತ್ತಮುತ್ತಲೇ ಹುಚ್ಚ ಇರ್ತಾರೆ. ಅವರೆಲ್ಲ ಹೇಗೆ ಹುಚ್ಚರಾಗಿರ್ತಾರೆ? ಅವ್ರ ಭ್ರಮಾಲೋಕದಲ್ಲಿ ಏನ್ ಆಗ್ತಾ ಇದೆ ಅದು ನಿಜ ಅಂತ ನಂಬಿರ್ತಾರೆ. ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಏನೋ ಕಳ್ಳ, ನಾನೊಬ್ಬ ಪೊಲೀಸ್ ಅಂತ ಅನ್ಕೊಂಡ್ರೆ ಪದೇ ಪದೇ ಅನ್ಕೊಂಡು ಅದು ನಿಜ ಆಗಿದೆ. ಅವರು ಆ ಭ್ರಮೆಯಲ್ಲಿ ಅವ್ರು ನಿಜವಾಗಲೂ ಆ ಒಂದು ಆ ಪಾತ್ರನ ವಹಿಸ್ಬಿಟ್ಟಿರ್ತಾರೆ, ಆಗ್ಬಿಟ್ಟಿರ್ತಾರೆ. ನೋಡಿ, ಅಷ್ಟು ಪವರ್ ಥಾಟ್ಗೆ ಅಲ್ವಾ? ಮಾನಸಿಕ ಕಾಯಿಲೆ ಅದೇ ತಾನೆ. ನಾವೆಲ್ಲ ಮಾನಸಿಕ ಕಾಯಿಲೆಯಿಂದ ಬಳಲ್ತಾರೆ ಅವರೇ ಒಂದು ಅರ್ಥದಲ್ಲಿ ಅಂತ ಹೇಳುತ್ತೆ ರಿಸರ್ಚ್. ಯಾವಾಗ ನಮ್ಮ ಎಮೋಷನ್ಸ್ ಒಂದು ಪರಿಮಿತಿ ಒಳಗಡೆ ಇರುತ್ತೋ, ಒಂದು ಕಂಟ್ರೋಲಬಲ್ ಲಿಮಿಟ್ ಅಲ್ಲಿ ಇರುತ್ತೋ, ಅಲ್ಲಿವರೆಗೂ ನಾವು ಓಕೆ. ಅದರಿಂದ ಹೆಚ್ಚು ಹೋದ್ರೆ ನಾವು ಕೂಡ ಒಂದು ರೀತಿ ಮಾನಸಿಕ ಏನು ವ್ಯಸ್ತರೇ ಅಥವಾ ರೋಗಿಗಳೇ ಅಂತ ಹೇಳುತ್ತೆ. ಯಾವುದೇ ಕೋಪ ಇರಲಿ ಅಧಿಕವಾಗಿದ್ರೆ, ಹ್ಮ್ ಪದೇ ಪದೇ ಕೋಪ ಬರ್ತಾ ಇದ್ರೆ, ಅಲ್ಲೂ ಎಮೋಷನಲ್ ಎಲ್ಲೋ ವೀಕ್ ಆಗ್ತಿದೀವಿ ನಾವು, ನಮ್ ಕಂಟ್ರೋಲ್ಗಿಲ್ಲ ಅಂತ ಅರ್ಥ. ಹುಚ್ಚರು ಹೆಂಗಾಗಿದ್ದಾರೆ, ಅವ್ರ ಕಂಟ್ರೋಲ್ಗಿಲ್ಲ, ಅವ್ರ ಪಾಪ ಗೊತ್ತಿಲ್ಲ. ಮಾನಸಿಕ ರೋಗಿಗಳಿಗೆ ಯಾಕೆ ಹಿಂಗಾಡ್ತಾರೆ ಅಂತ ಹೇಳ್ತೀವಿ, ಗೊತ್ತಾಗಲ್ಲ ಅಷ್ಟನ್ನು. ಒಂದ್ಸರಿ ಚೆನ್ನಾಗಿರ್ತಾರೆ, ಒಂದ್ಸರಿ ಚೆನ್ನಾಗಿಲ್ಲ ಅಂತೀವಿ. ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ಅದೇ ರೀತಿ ನಾವೇ ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಕೋಪ ಬಂದಾಗ, ದ್ವೇಷ ಬಂದಾಗ, ಬೇಜಾರಾದಾಗ ಒಬ್ಬ ರೋಗಿಗೆ ನಾವು ಹೇಳ್ತೀವಿ ಇವತ್ತಿನ ದಿನ ನಾವು ಕೂಡ ರೋಗಿಗಳೇ, ಯಾವಾಗ ಕಂಟ್ರೋಲ್ ಮಾಡಲಿಲ್ಲ ಅವಾಗ. ಓಕೆ. ಸೊ ಏನ್ ಮಾಡ್ಬೇಕು? ನಾವು ಇದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋಕೆ ಶುರು ಮಾಡಬೇಕು. ಅದಕ್ಕೋಸ್ಕರ ಸಹಾಯ ತಗೋಬೇಕು ನಮ್ಮ ಕುಟುಂಬದವ್ರ ಹತ್ರ, ಅರ್ಥ ಮಾತಾಡಬೇಕು, ಫೆಲೋ ವರ್ಕರ್ಸ್ ಹತ್ರ ಮಾತಾಡಬೇಕು, ಫೀಡ್ಬ್ಯಾಕ್ ತಗೋಬೇಕು. ಈ ರೀತಿ ಆಗುತ್ತಾ, ಸರಿ ಇದೆಯಾ ನಾನು ಮಾಡ್ತಾ ಇರೋದು ಅಂತ ಆಗಾಗ ಅದೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಡ್ಸ್, ನೆಗೆಟಿವ್ ಎಮೋಷನ್ಸ್ ಏನಿದೆ, ಆಟೋಮೆಟಿಕ್ ನೆಗೆಟಿವ್ ಟಾಕ್ಸ್ ಏನಾಗಿದೆ, ಪ್ರತಿ ಸರಿ ನಾವು ಮಾತಾಡ್ತಾ ಅದು ಆಟೋಮೆಟಿಕ್ ಆಗಿಬಿಟ್ಟಿದೆ. ಹೇಗೆ ನಾವು ಬ್ರೀತಿಂಗ್ ಮಾಡ್ತೀವಿ ಆಗ್ತೈತಿ, ಯೋಚನೆ ಮಾಡ್ತೀವಿ ಯಾವ ರೀತಿ, ಹಾರ್ಟ್ ರೇಟ್ ಅದೆಲ್ಲ ಆಟೋಮೆಟಿಕ್ ಅಲ್ವಾ? ಪ್ರತಿಯೊಬ್ಬರು ಏನಾದರೂ ನಮಗೆ ಕ್ರಿಯೆ ಕೊಟ್ಟಾಗ ಸ್ಪಂದಿಸ್ತೀವಲ್ಲ, ಅಥವಾ ಪ್ರತಿಕ್ರಿಯೆ ನೀಡೋದು ಕೂಡ ಆಟೋಮೇಟೆಡ್. ಗಾಡೀಲಿ ಹೋಗ್ತಾ ಇರ್ತೀವಿ, ಹಿಂಗೆ ರಸ್ತೆನಲ್ಲಿ ಯಾರೋ ಒಬ್ಬ ಆಟ ಬಂದ್ಬಿಡ್ತಾನೆ, ಟಚ್ ಮಾಡ್ಬೋದು, ಇಮ್ಮಿಡಿಯೇಟ್ ನಾವು ಏನು ಯೋಚನೆ ಮಾಡಲ್ಲ, ಅಂತ ಬೈತೀವಿ. ದಟ್ ಈಸ್ ಆಟೋಮೇಟೆಡ್ ಆಕ್ಷನ್ ನಮ್ಮಲ್ಲಿ. ಈ ರೀತಿ, ಅಥವಾ ಯಾರು ಹೊಗಳಿದಾಗ ಖುಷಿ ಪಡ್ತೀವಿ ಅಲ್ವಾ? ಸೊ ಇದೆಲ್ಲ ಆಟೋಮೇಟ್ ಆಗಿರುವಂಥದ್ದು. ಸೊ ಹಾಗಾಗಿ ಏನ್ ಮಾಡ್ಬೇಕು ಇದನ್ನ, ಡಿಫ್ರೆಂಟ್ ಟೈಪ್ಸ್ ನಾವು ನೋಡಿದ್ವಿ. ಈಗ ನೆಗೆಟಿವ್ ವರ್ಡ್ಸ್, ಅದು ಕೂಡ ಈಗ ಅವಾಯ್ಡ್ ಮಾಡಬೇಕು. ಯಾವುದದು ನೆಗೆಟಿವ್ ವರ್ಡ್ಸ್? ಆಲ್ವೇಸ್, ನೆವರ್, ಎವ್ರಿ ಒನ್, ನೋ ಒನ್, ಎವ್ರಿ ಟೈಮ್ ಅಂಡ್ ಎವ್ರಿಥಿಂಗ್ ಅಂತ ಏನಿದೆ, ಸದಾ
ಸದಾ ನಾನು ಲೇಟೆ, ಅಥವಾ ನಾನು ಕರೆಕ್ಟ್ ಟೈಮ್ಗೆ ಹೋಗಿಲ್ಲ, ನಾನು ಯಾವತ್ತೂ ಒಳ್ಳೆ ಮಾತು ಆಡೇ ಇಲ್ಲ, ಅಥವಾ ಅವ್ರು ಆಡಿಲ್ಲ, ವಾಟ್ ಎವರ್. ಅವರೆಲ್ಲ ಇವತ್ತು ನಮ್ಮ ಫೋಕಸ್ ಇದೆ. ನೋ, ನೋ ಒನ್, ಯಾರು ನನಗೆ ಸಹಾಯ ಮಾಡಲ್ಲ ಈ ಪ್ರಪಂಚದಲ್ಲಿ. ಎವ್ರಿ ಟೈಮ್ ಸದಾ ನಾನು ಕೋಪ ಮಾಡ್ಕೋತೀನಿ, ಅಥವಾ ಬೇಜಾರಾಗ್ತಾನೇ ಇರುತ್ತೆ ನನಗೆ. ಯಾ ಬಟ್ ಯಾವುದು ಈ ಪ್ರಪಂಚದಲ್ಲಿ ಸದಾ ಅಥವಾ ಆಲ್ವೇಸ್ ಅನ್ನೋದನ್ನ ಅವಾಯ್ಡ್ ಮಾಡಬೇಕು ಇನ್ಮೇಲೆ, ಇವತ್ತಿಂದ. ಯಾಕಂದ್ರೆ ಥಾಟ್ಸ್ ಇಸ್ ವೆರಿ ವೆರಿ ಪವರ್ಫುಲ್. ಆಮೇಲೆ ರೀಪ್ಲೇಸ್, ಆಲ್ವೇಸ್ ಟೇಕ್ ಅಡ್ವಾಂಟೇಜ್ ಆಫ್. ನೋಡಿ, ನಮ್ನ ಅಡ್ವಾಂಟೇಜ್ ತಗೋತಾರೆ ಜನ ಯಾವ ಪ್ರತಿ ಸರಿ ನನಗೆ ಕೋಪ ಬಂದ್ಬಿಡುತ್ತೆ ಯಾರಾದರೂ ಅಡ್ವಾಂಟೇಜ್ ತಗೊಂಡಾಗ ಅಂತ ಹೇಳ್ತೀವಲ್ಲ, ಅದನ್ನ ರೀಪ್ಲೇಸ್ ಮಾಡಿ. ಹೇಗೆ, ಯಾವ ರೀತಿ ಮಾಡೋದು ಅಂದ್ರೆ, ಎಲ್ಲರೂ ನನ್ನನ್ನು ಅಡ್ವಾಂಟೇಜ್ ತಗೋತಾರೆ, ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೋತಾರೆ ಅನ್ನೋದನ್ನ. ಓಕೆ, ನನಗೆ ಕೋಪ ಬರುತ್ತೆ ಯಾರಾದ್ರೂ ಅಡ್ವಾಂಟೇಜ್ ತಗೊಂಡಾಗ, ಬಟ್ ನನಗೆ ಗೊತ್ತು, ಯಾ ನನ್ನನ್ನ ಅವರು ಹಿಂದೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮುಂದಿನ ನೋಡ್ಕೋತಾರೆ. ಇದು ಪಾಸಿಟಿವಿಟಿ. ನಾವು ಮುಂಚೆ ಏನ್ ಮಾಡ್ತಿದ್ದೀವಿ, ಇವಾಗ ನೀನು ನನ್ನನ್ನು ಅಡ್ವಾಂಟೇಜ್ ತಗೋತಾ ಇದ್ದೀವಿ, ನನ್ನ ದುರುಪಯೋಗ ಪಡಿಸ್ಕೊತಾ ಇಲ್ಲ, ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೊತಾ ಇದ್ದೀವಿ. ಬಟ್ ಆದ್ರೆ ಹಿಂದೆ ನೀನ್ ನನ್ನ ಹತ್ರ ಚೆನ್ನಾಗಿ ನಡ್ಕೊಂಡಿದ್ದಲ್ಲ, ಸೊ ಮುಂದೆ ನಡ್ಕೋತೀಯ ಅನ್ನೋದನ್ನ ಸೇರಿಸ್ಬೇಕು. ಅವಾಗ ನಮ್ಮ ಏನಿದೆ ನೆಗೆಟಿವ್ ಥಾಟ್ ಪಾಸಿಟಿವ್ ಆಗುತ್ತೆ, ಯೋಚನೆನೂ ಅವ್ರ ಬಗ್ಗೆ ನಮಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಬೇಗ ಹೋಗೋಣ ಸಮಯದ ಅಭಾವದಿಂದ. ಪೀಪಲ್ ಫೋಕಸ್ ಆನ್ ನೆಗೆಟಿವ್ ಅಂಡ್ ನಾಟ್ ಆನ್ ಪಾಸಿಟಿವ್, ಅಲ್ವಾ? ಸೊ ಯಾ ವೈಫ್ಸ್ ಆಕ್ಸಿಡೆಂಟ್ ಎಕ್ಸಾಂಪಲ್ ಆಫ್ ಅಪ್ರಿಷಿಯೇಷನ್ ಅಂತ ಏನ್ ಹೇಳ್ತಾರೆ. ಲೇಖಕರ ವೈಫ್ ಒಂದ್ ಕಡೆ ಕಾರಲ್ಲಿ ಹೋಗ್ತಾ ಇರ್ತಾರೆ, ಹಿಂದೆ ಒಬ್ಬ ಗುದ್ದು ಬಿಡ್ತಾನೆ. ಇವ್ರು ಫೋನ್ ಮಾಡ್ತಾರೆ, ಏನಾಯ್ತು ಅಂತ ಕೇಳ್ತಾಳೆ. ಆ ಏನಾಯ್ತು, ತೊಂದರೆ ಆಯ್ತಾ, ಆ, ಏನಾದ್ರೂ ಸಮಸ್ಯೆ ಉಂಟಾಯ್ತಾ, ಗಾಡಿಗೇನೋ ಡ್ಯಾಮೇಜ್ ಆಯ್ತಾ ಅಂತ ಹೇಳ್ತಾರೆ. ಆಕೆ ಹೇಳ್ತಾರೆ, ಹೌದು, ನಾನು ಬದುಕುಳಿದಿದ್ದೀನಿ. ಸಿ ವಾಟ್ ಪಾಸಿಟಿವ್. ಗಾಡಿ ಡ್ಯಾಮೇಜ್ ಆಯ್ತು, ದುಡ್ಡು ಕೊಟ್ಟೆ, ಎಲ್ಲ ಏನೋ ಮಾತಾಡಿದ ನೆಗೆಟಿವ್. ನಾನು ಬದುಕುಳಿದಿದ್ದೀನಿ, ನನಗೇನು ತೊಂದರೆ ಆಗಿಲ್ಲ. ಸೊ ಈ ಲೆವೆಲಲ್ಲಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿರೋದನ್ನ ನಾವು ನೋಡಬೇಕು ಅಂತ ಹೇಳ್ತಾರೆ. ಕ್ಯಾಸ್ಟ್ರೋಟ್ರೋಫಿಕ್ ಪ್ರಿಡಿಕ್ಟಿಂಗ್ ಅಂತ ಹೇಳಿದ್ರೆ, ಅದು ಆಗ್ಬಿಡುತ್ತೆ ಇವಾಗಲೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರೋದು, ನಾಳೆ ಏನೂ ಆಗೋದಿಲ್ಲ, ಆಗ್ಬಿಟ್ರೆ ಅವ್ರು ಹಿಂಗ್ ಬಂದು ಹಿಂಗ್ ಮಾಡ್ಬಿಟ್ಟು ಹಿಂಗ್ ಆಗ್ಬಿಟ್ರೆ ನನಗೇನೋ ಆಗ್ಬಿಡುತ್ತೆ ಅಂತ. ಎಷ್ಟೊಂದ್ ಸಾರಿ 90% ಅದಾಗೇ ಇರಲ್ಲ, ಬಟ್ ನಾವು ಆ ಒಂದು ವಾರದಲ್ಲಿ ಆ ದಿನ ಆಗ್ಬೇಕಾಗಿರೋದನ್ನ ಈಗಾಗಲೇ ಆಗ್ಬಿಟ್ರೆ ಅಂತ ಯೋಚನೆ ಮಾಡಿ ನಮ್ಮ ಬಾಡಿನಲ್ಲಿ ರಾಸಾಯನಿಕಗಳು ಬಿಡುಗಡೆ ಮಾಡಿ ಅದರಿಂದ ಬೇರೆಯವ್ರಿಗೂ ತೊಂದರೆ ಕೊಟ್ಟು ಸುತ್ತಮುತ್ತ ಪರಿಸರ ಜೊತೆ ನಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಏನೇನೋ ಆಗಿರುತ್ತೆ, ಅವತ್ತೊಂದು ದಿನ ಆಗೋದೇ ಇಲ್ಲ. ಎಷ್ಟೊಂದ್ ಸಾರಿ ಆ ಘಟನೆ ನಡೆಯೋದೇ ಇಲ್ಲ. ಸೊ ದಟ್ ಈಸ್ ಕಾಲ್ಡ್ ಕ್ಯಾಟ್ರೋಸ್ಕೋಪಿಕ್ ಪ್ರಿಡಿಕ್ಟಿಂಗ್. ಮೊದಲೇ ಯೋಚನೆ ಮಾಡ್ತಾ ಊಹೆ ಮಾಡೋದು, ಕಲ್ಪಿಸ್ಕೊಳ್ಳೋದು. ಮೈಂಡ್ ರೀಡಿಂಗ್ ಅಂದ್ರೆ ಹಿಂಗೆ ಕೂತಿರೋದು, ನೀನೇನೋ ಅನ್ಕೋತಾ ಇದೆಯಾ ನನ್ನ ಬಗ್ಗೆ, ಆಮ್, ಅಲ್ಲ ನಾನು ಈ ರೀತಿ ನನ್ನ ಬಗ್ಗೆ ನಿನ್ಗೇನೋ ಒಂಥರ ಬೇರೆ ಅಭಿಪ್ರಾಯ ಇದೆ ಅಲ್ವಾ ಅಂತ, ಏನೋ ಮೈಂಡ್ ರೀಡಿಂಗ್ ಗೊತ್ತಿರೋ ತರ ಅವ್ರು ಒಂದೊಂದು ಆಕ್ಷನ್ಗೂ ನೀನ್ ಯಾಕೆ ಹಿಂಗ್ ಮಾಡ್ದೆ ನನಗೆ ಗೊತ್ತು, ನಾನು ಇವತ್ತು ನೋಡ್ತಲ್ಲ ನಿನ್ನ ಅಂತ ಹೇಳೋದು. ನಿನ್ನ ಬಗ್ಗೆ ಕೋಪ ಇದೆ, ತೋರ್ಸ್ಕೊತಾ ಇಲ್ಲ, ಮುಚ್ಚಿಟ್ಟಿಕೊಂಡಿದ್ಯಾ ಅಂತ ಹೇಳೋಂಥದ್ದು. ಯಾ ಬಿಸ್ನೆಸ್ ಅಲ್ಲಿ ಸ್ನೇಹಿತ ಏನೋ ಮೋಸ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ನೋದು, ಕಚೇರಿನಲ್ಲಿ ಕೂಡ ನನ್ನ ಜೊತೆಗಾರ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಕೆಲಸ ಮಾಡಿ ರೆಕಗ್ನಿಷನ್ ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳೋದು. ಏನೋ ಒಂದು ಮೈಂಡ್ ರೀಡಿಂಗ್ ಗೊತ್ತು ಅಂತ ಮಾಡೋದು. ಲೇಬಲಿಂಗ್ ಮಾಡೋದು ಇನ್ನೊಂದು, ನಾನು ತುಂಬಾ ಕೋಪಿಷ್ಟ, ನನ್ನ ಹತ್ರ ಯಾರು ಮಾತಾಡ್ಬಿಡ್ರಿ, ನಾನು ತುಂಬಾ ನಾಚಿಕೆ ಸ್ವಭಾವದವನು, ನಾನು ತುಂಬಾ ಮೃದು ಸಾಫ್ಟ್, ಬೆರಳಿಟ್ರು ಕಚ್ಚಲ್ಲ ಅನ್ಕೋತೀವಿ. ನಮಗ್ ನಾವೇ ಮಗಳು ಅನ್ಕೊಂಬಿಡೋದು, ನಾವೇ ಲೇಬಲ್ ಮಾಡ್ಕೊಂಬಿಡೋದು. ನಾನು ಈ ತರ ವ್ಯಕ್ತಿನಪ್ಪ, ಬೇರೆಯವ್ರ ತರ ಅಲ್ಲ, ತುಂಬಾ ಒಳ್ಳೆ ಪ್ರಾಮಾಣಿಕ ಪಾಸಿಟಿವ್ ಹಂಗೆಲ್ಲ. ವಿಕ್ಟಿಮ್ ಮೈಂಡ್ ಸೆಟ್, ನನ್ನ ಕೋಪ, ನನ್ನ ಸಿಟ್ಟು ಬಂದ್ಬಿಟ್ರೆ ಅಷ್ಟೇ ನನ್ನ ಮನುಷ್ಯನೇ ಅಲ್ಲ, ಇದು ಲೇಬಲಿಂಗ್ ಮಾಡ್ಕೊಳ್ಳೋದು ಮನಸ್ಸಿನ ನಮ್ಮ ಒಳಗೆ. ಅದು ಪದೇ ಪದೇ ಹೇಳ್ತಾ ಇರೋದು, ಇದೆಲ್ಲ ತೆಗಿಬೇಕು ಸ್ನೇಹಿತರೆ, ಇದು ಮಾತಾಡ್ತಾ ಇರೋದೆಲ್ಲ ತೆಗಿಬೇಕು. ಪರ್ಸನಲೈಸ್ ಮಾಡ್ಬಿಡೋದು. ನಾನು ಇವನ್ ತರ ಕೆಟ್ಟವನು, ಅಥವಾ ಯಾವುದೋ ಒಂದು ವ್ಯಕ್ತಿ ಜೊತೆ ನಾವು ಮಾತಾಡುವಾಗ ಅದನ್ನ ಪರ್ಸನಲ್ ಆಗಿ ತಗೊಂಡ್ಬಿಡುವಂಥದ್ದು. ಏನು, ಆ ಪರ್ಟಿಕ್ಯುಲರ್ ವ್ಯಕ್ತಿ ಆ ಗುಣವನ್ನ ವ್ಯಕ್ತಪಡಿಸಿದಾಗ ಮಾತ್ರ ಅವನ ಹತ್ರ ನಮಗೆ ಆ ಭಾವನೆ ಬರುವಂಥದ್ದು. ಬೇರೆ ವ್ಯಕ್ತಿ ಎಲ್ಲ ಇರ್ತಾರೆ, ಅವನ ಹತ್ರ ಬರೋಲ್ಲ. ಅದೇ ಘಟನೆ, ಅದೇ ಸನ್ನಿವೇಶ, ಅದನ್ನ ಪರ್ಸನಲ್ ಆಗಿ ತಗೊಳ್ಳುವಂಥದ್ದು, ನೋವನ್ನು ಪಡೆಯುವಂಥದ್ದು. ಇದನ್ನ ನಾವು ತೆಗಿಬೇಕಾಗತ್ತೆ ಇವತ್ತಿಗೆ. ಓಕೆ, ಸೊ ಹೇಗ್ ಮಾಡೋದು ಅದನ್ನ? ಟ್ರಾನ್ಸ್ಫಾರ್ಮಿಂಗ್ ಯುವರ್ ಇನ್ನರ್ ಕ್ರಿಟಿಕ್ ಇಂಟು ಯುವರ್ ಇನ್ನರ್ ಕೋಚ್. ಸಿ, ಇಷ್ಟೊತ್ತಿಗೂ ನಾವು ಕ್ರಿಟಿಕ್ಸ್ ಹೇಗೆ ಅಂತ ಹೇಳಿದ್ವಿ, ಬಟ್ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡೋದು ಹೇಗೆ ಅಂತ ನಾವು ಕಲಿತೀವಿ ಈಗ. ನಮ್ಮಲ್ಲೇ ಕೋಚ್ ಇರ್ತಾನೆ, ಯಾರು ವಿಮರ್ಶಕ, ಅವನು ಕೂಡ ಒಳ್ಳೆಯ ಒಂದು
ಮೆಂಟರ್, ಕೋಚ್, ಗುರು, ಮಾರ್ಗದರ್ಶಕ ಆಗಿರ್ತಾರೆ. ಅದರ ಲಾಭವನ್ನ ಪಡ್ಕೋಬೇಕು. ಸೆಲ್ಫ್ ಕ್ರಿಟಿಸಿಸಮ್ ಅಂಡ್ ಸೆಲ್ಫ್ ಜಜ್ಮೆಂಟ್ ಈಸ್ ಮೋಟಿವೇಟೆಡ್. ಯಾ ಇದನ್ನ ಮಾತಾಡಿದೀವಿ. ಸೊ ಏನು ಫಾರ್ ಎಕ್ಸಾಂಪಲ್ ಹೆಂಗ್ ಬರುತ್ತೆ? ನಾವು ಯಾವುದೋ ಒಂದು ವಿಚಾರನ ಹೇಳಬೇಕು ಅಂದ್ರೆ ಕೋಪದಲ್ಲಿ ಹೇಳ್ಬೋದು. ಹೇಗೆ? ಐ ಆಮ್ ಮ್ಯಾಡ್ ಅಟ್ ಯು ಫಾರ್ ರನ್ನಿಂಗ್ ಔಟ್ ಇನ್ ಟು ದಿ ಸ್ಟ್ರೀಟ್ ವಿತೌಟ್ ಲುಕಿಂಗ್ ಟು ಸಿ ಇಫ್ ಎನಿ ಕಾರ್ಸ್ ವರ್ ಕಮಿಂಗ್. ಇದು ನಾವು ಏನು ಹೇಳ್ತೀವಿ? ಮಗು ಹೇಳ್ತೀವಲ್ವಾ? ಮಕ್ಕಳು ಏನಾದರೂ ಜೊತೆಲಿ ಹೋಗುವಾಗ ಮುಂದೆ ರಸ್ತೆ ಇದ್ರೆ, ವಾಹನಗಳು ಓಡಾಟ ಸಂಚಾರ ಇದ್ದಾಗ ಮಕ್ಕಳು ಚಿನಿ ಅಂತ ಓಡೋಗ್ಬಿಡ್ತಾರೆ, ಗೊತ್ತಿಲ್ಲ ಅವ್ರಿಗೆ. ಅವಾಗ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತಲ್ವಾ ನಾವು ಪ್ರಥಮ ಬಾರಿಗೆ. ನಾನಾ ಥರ ಹೇಳ್ಕೊಡ್ತೇನೆ. ಕೋಪದಲ್ಲಿ ಹೇಳ್ಕೊಡ್ಬೋದು. ಹೇಗೆ ಅಂದ್ರೆ, ನನಗೆ ನೀನು ಹುಚ್ಚು ಕೋಪ ಬರ್ತಾ ಇದೆ ನಿನ್ ಮೇಲೆ, ಈ ರೀತಿ ಏನು ಗೊತ್ತಿಲ್ಲದೆ ಹಂಗೆ ನುಗ್ತಾ ಇದೆಯಾ, ಗಾಡಿಗಳು ಬರ್ತಾ ಇದೆ ಅಂತ ಗಮನಿಸ್ದೆ ಅಂತ ಹೇಳ್ಬೋದು. ಯಾ ಫಿಯರಲ್ಲಿ ಹೇಳ್ಬೋದು. ಫಿಯರಲ್ಲಿ ಹೇಗೆ ಅಂದ್ರೆ, ಐ ಆಮ್ ಅಫ್ರೇಡ್, ನನಗೆ ಭಯನ ವ್ಯಕ್ತಪಡಿಸ್ತೀನಿ ನಾನು. ನನಗೆ ಭಯ ಆಗ್ತಾ ಇದೆ, ನೀನೇನಾದರೂ ಅಲ್ಲಿ ಯಾವುದಾದ್ರೂ ವಾಹನ ನಿನಗೆ ಗುದ್ಬಿಡ್ಬೋದು, ನೀನು ತುಂಬ ಕೆಟ್ಟದಾಗಿ ಗಾಯ ಆಗ್ಬೋದು, ಅಥವಾ ನೀನು ಸತ್ತು ಹೋಗ್ಬೋದು. ಇದನ್ನ ನಾವು ವ್ಯಕ್ತಪಡಿಸ್ತೀವಿ. ರಿಕ್ವೆಸ್ಟ್ ಅಲ್ಲಿ ಹೇಳ್ತೀವಿ, ಐ ವಾಂಟ್ ಯು ಟು ಪೇ ಮೋರ್ ಅಟೆನ್ಷನ್ ವೆನ್ ಯು ಆರ್ ಪ್ಲೇಯಿಂಗ್ ನಿಯರ್ ದ ಸ್ಟ್ರೀಟ್. ರಿಕ್ವೆಸ್ಟ್ ಮಾಡ್ತೀವಿ ಕೆಲವೊಮ್ಮೆ ಮಕ್ಕಳಿಗೆ, ಇದೆಲ್ಲ ಹೇಳ್ಬಾರ್ದು ಅಂತ ಹೇಳಿ ಕಾನ್ಶಿಯಸ್ ಆಗಿ ಗೊತ್ತಿದ್ರೆ. ಸ್ಟಾಪ್ ಅಂಡ್ ಲುಕ್ ಬೋತ್ ವೇಸ್ ಬಿಫೋರ್ ಯು ವಾಕ್ ಆರ್ ರನ್ ಔಟ್ ಇನ್ ಟು ದಿ ಸ್ಟ್ರೀಟ್. ನಾನು ಐ ವಾಂಟ್ ಯು ಟು, ನೀನು ಹೆಚ್ಚು ಗಮನ ಕೊಡಬೇಕು ಆ ಕಡೆ ಈ ಕಡೆ ಆಟ ಆಡುವಾಗ ರಸ್ತೆನಲ್ಲಿ. ಯಾವಾಗ್ಲೂ ಅಷ್ಟೇ, ಆ ರಸ್ತೆನ ಕ್ರಾಸ್ ಮಾಡುವಾಗ ನಿಂತು ಆ ಕಡೆ ಈ ಕಡೆ ನೋಡಿ ಹುಷಾರಾಗಿ ಮುಂದಕ್ಕೆ ಹೋಗು ಅಂತ ಇಷ್ಟಲ್ಲಿ ಹೇಳ್ತೀವಿ. ಬಟ್ ಲವ್ ಅಲ್ಲಿ ಹೇಳೋದು ಹೆಂಗೆ? ಇದು ಕೂಡ ಹೇಳೋದೇನೆ. ಹೇಗೆ ಹೇಳ್ಬೋದು? ಐ ಲವ್ ಯು ಸೋ ಮಚ್ ಫಸ್ಟ್ ಹೇಳ್ಬೇಕು, ನಾನು ನಿನ್ನ ಪ್ರೀತಿಸ್ತೀನಿ ಫಸ್ಟ್ ಹೇಳ್ಬೇಕು. ಇಷ್ಟೆಲ್ಲ ಮಾಡುವಾಗ, ಅವ್ರು ಹೇಳುವಾಗ, ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಅವ್ರಿಗೆ ಯಾವ ರೀತಿ ಒಂದು ಆ, ಪ್ರಭಾವ ಬೀರುತ್ತೆ ನಮ್ಮ ಪದಗಳು ಅಂತ ಹೇಳುತ್ತೆ ಇದು. ಇದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಕಿಡ್. ನಮ್ಮ ಇನ್ನರ್ ಚೈಲ್ಡ್ ಏನಿದೆ ಅದನ್ನ ನಾವು ಹೇಳ್ಕೋಬೇಕು, ಇದನ್ನ ಅಂತ ಅಳವಡಿಸ್ಕೋಬೇಕು. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಬೇರೆಯವ್ರಿಗೆ ಯಾವ ರೀತಿ ಆಗುತ್ತೆ. ಮಕ್ಳಿಗೆ ನಾವು ಮಾತಾಡಿಸುವಾಗ ಯಾವುದೋ ಒಂದು ಡೇಂಜರ್ ಬಗ್ಗೆ, ಅಪಾಯದ ಬಗ್ಗೆ ಅಲರ್ಟ್ ಮಾಡುವಾಗ ಏನ್ ಮಾತಾಡ್ತೀನಿ ಅಂತ. ಐ ಲವ್ ಯು ಸೋ ಮಚ್, ಐ ಡೋಂಟ್ ನೋ ವಾಟ್ ಐ ಕುಡ್ ಡೂ ವಿತೌಟ್ ಯು. ನೀನಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಯು ಆರ್ ಸೋ ಪ್ರೀಶಿಯಸ್ ಟು ಮೀ, ತುಂಬಾ ಬೆಲೆ ಬಾಳುವಂತ ನೀನು. ಐ ವಾಂಟ್ ಯು ಟು ಬಿ ಸೇಫ್ ಅಂಡ್ ಹೆಲ್ದಿ. ನೀನು ಸುರಕ್ಷಿತವಾಗಿ ಮತ್ತು ಆರೋಗ್ಯದಿಂದ ಇರಬೇಕು. ಈ ಡಿಸರ್ವ್ ಟು ಹ್ಯಾವ್ ಲಾಟ್ಸ್ ಆಫ್ ಫನ್. ನೀನಿನ್ನ ಮುಂದೆ ಹೆಚ್ಚು ಕಾಲ ಈ ಹೆಚ್ಚು ತಮಾಷೆಯನ್ನು, ಸಂತೋಷವನ್ನ ಪಡಬೇಕು, ಎಂಜಾಯ್ ಮಾಡಬೇಕು. ಆದ್ರಿಂದ ಡು ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳಬೇಕು. ಅಂದ್ರೆ ಈಗ ನಾವು ನೆಗೆಟಿವ್ ಹೇಳ್ತಿಲ್ಲ, ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಅಂತ. ಮುಂದೆ ಏನೇನಾಗುತ್ತೆ, ನೀನಿದ್ರೆ ನನ್ನ ಜೊತೆಗೆ ಅಂತ ವ್ಯಕ್ತಪಡಿಸಿದಾಗ ಆ ಮಗುಗೆ ತಂತಾನೇ ಅರ್ಥ ಆಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದೊಂದು ಚಿಕ್ಕ ಎಕ್ಸರ್ಸೈಸು, ಪಾಸಿಟಿವ್ ಆಗಿ ಹೆಂಗೆ ಮಕ್ಕಳನ್ನ ಬೆಳೆಸೋದು ಅಂತ ಹೇಳಿ. ವ್ಯಾಲ್ಯೂಗಳು ಹೆಂಗ್ ಬರುತ್ತೆ ಆಟೋಮೆಟಿಕ್ ಆಗಿ. ಇದರಲ್ಲಿ ಪ್ರೀತಿ ಅನ್ನೋ ವ್ಯಾಲ್ಯೂ ಬರುತ್ತೆ, ಅದ್ರಲ್ಲಿ ಕೋಪ ಕಾಣಿಸ್ತಾ ಇರುತ್ತೆ, ಆ ಮಕ್ಕಳು ತಿರ್ಗಾ ಮಾಡಕ್ ಹೋಗ್ತಾರೆ. ಭಯ ಕಾಣ್ತಾ ಇರುತ್ತೆ, ಮತ್ತು ತುಂಬಾ ರಿಕ್ವೆಸ್ಟ್ ಆಗಿ ಹೋಗ್ಬಿಡುತ್ತೆ. ಬಟ್ ಪ್ರೀತಿಯಿಂದ ಮಾಡಿದ್ರೆ ಅದು ಆಗುತ್ತೆ. ಸೊ ಈ ರೀತಿ ನಾವು ನಮ್ಮ ತಪ್ಪುಗಳ ಜೊತೆ ಮಾತಾಡಬೇಕು. ಯಾ ಆ ಎಕ್ಸರ್ಸೈಸ್ ನ ಮಾಡ್ಬೇಕು ಸ್ನೇಹಿತರೆ. ಯು ಡೋಂಟ್ ಎಕ್ಸರ್ಸೈಸ್ ಇಲ್ಲ, ಅದೇನ್ ಹೇಳುತ್ತೆ, ಸೆಲ್ಫ್ ಕ್ರಿಟಿಕ್ ಹೇಳುತ್ತೆ. ಇದಕ್ಕೆಲ್ಲ ಅನ್ವಯಿಸಬಹುದು. ನೀನ್ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಅನ್ಕೊಂಡಿದ್ಯಾ ಆಗ್ತಾ ಇಲ್ಲ, ಯು ಆರ್ ಗೆಟಿಂಗ್ ಟೂ ಮಚ್ ಆಫ್ ವೆಯ್ಟ್, ತುಂಬಾ ಭಾರ ಆಗ್ತಾ ಇದೆಯಾ. ಪ್ರತಿಯೊಂದು ಇನ್ನರ್ ಕ್ರಿಟಿಕ್ ನಾವು ಅನ್ಕೊಂಡಿದೀವಿ, ಮಾಡ್ತಾ ಇಲ್ಲ, ನಮಗ್ ನಾವೇ ಬೈಕೋತಾ ಇದೀವಿ. ಅದನ್ನೆಲ್ಲ ಈ ರೀತಿ ಕನ್ವರ್ಟ್ ಮಾಡಿ ಎಕ್ಸರ್ಸೈಸ್ ನ ಮಾಡಿ. ಸೊ ತುಂಬಾ ಇದೆಲ್ಲ ಎಕ್ಸಾಂಪಲ್ಸ್ ಇದೆ. ಐ ಆಮ್ ಗೋಯಿಂಗ್ ಟು ಶೇರ್ ದಟ್ ವಿತ್ ಯು. ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹೌ ಟು ಸೈಲೆನ್ಸ್ ಯುವರ್ ಪರ್ಫಾರ್ಮೆನ್ಸ್ ಕ್ರಿಟಿಕ್. ಟೆಲ್ ಯುವರ್ ಇನ್ನರ್ ಕ್ರಿಟಿಕ್ ಟು ಸ್ಟಾಪ್, ಆಸ್ಕ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಪ್ರತಿ ಸರಿ ಕ್ರಿಟಿಕ್ ಬಂದಾಗ, ವಿಮರ್ಶೆ ಬಂದಾಗ ನಿಲ್ಸು, ವೈಟ್ ಮಾಡು. ಏನ್ ಬೇಕು ನಿನಗೆ, ಏನ್ ಬೇಕು? ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಟೆಲ್? ಏನ್ ಹೇಳ್ತಾ ಇದೆಯಾ? ಹೌದು, ನೀನು ಅಲ್ಲಿ ಕೋಚ್ ಮಾಡ್ತಾ ಇದೆಯಾ, ಬಟ್ ನೀನು ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ ಜನರಿಗೆ. ಓಕೆ ಫೈನ್. ಸೊ ಏನು, ವಾಟ್ ಇಸ್ ನೆಕ್ಸ್ಟ್, ಏನ್ ಮಾಡಬೇಕು ಹೇಳು. ಓಕೆ ನೆಕ್ಸ್ಟ್ ಹೇಳುವಾಗ ಕೆಲವು ಎಕ್ಸಾಂಪಲ್ಸ್ ಕೊಡು, ಅಥವಾ ಹ್ಯೂಮರ್ ತಗೊಂಬ. ಓಕೆ ತಗೋತೀನಿ. ನೆಕ್ಸ್ಟ್ ಏನು, ಪ್ರಿಸೈಸ್ ಆಗಿ ಹೇಳು. ಓಕೆ ನೆಕ್ಸ್ಟ್ ಏನು, ಕೇಳ್ಕೋಬೇಕು ನಮ್ಮನ್ನ ನಾವೇ. ಇದೊಂದು ಎಕ್ಸಾಂಪಲ್ ಕೊಡ್ತಾ ಇರೋಂಥದ್ದು, ಅದು ಹೇಳ್ತಾ ಹೋಗುತ್ತೆ. ಓಕೆ ಅದು ಅಳವಡಿಸ್ಕೊತೀನಿ, ಫೈನ್ ಅಷ್ಟೇ. ಸೆಲ್ಫ್ ಕ್ರಿಟಿಕ್ ಬೇಡ. ನಾನು ಅವನ ಹತ್ರ ಮನೆಗೆ ಬಂದಾಗ ಮುಖ ಕೊಡ್ದಂಗೆ ಅದನ್ನ ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟೆ ಹೇಳ್ಬಿಟ್ಟೆ ಹೇಳ್ಬಿಟ್ಟೆ. ಸರಿ, ಹೋಲ್ಡ್ ಆನ್ ಹೋಲ್ಡ್ ಆನ್, ನಾನು ಹೇಳ್ದೆ ಸರಿ, ನೆಕ್ಸ್ಟ್ ಏನ್ ಮಾಡಬೇಕು? ನೆಕ್ಸ್ಟ್ ಟೈಮ್ ಬಂದಾಗ ಅವನಿಗೆ ಕಾಫಿ ತಿಂಡಿ ಕೊಟ್ಟು ಮನೆಯೆಲ್ಲ ಚೆನ್ನಾಗಿದ್ದಾರೆ ಕೇಳಬೇಕು. ಓಕೆ ಕೇಳ್ತೀನಿ, ನೆಕ್ಸ್ಟ್ ಏನು? ಅವನಿಗೆ ಅವ್ನ ಕಷ್ಟ ಏನು ಅಂತ ಕೇಳಬೇಕು. ಓಕೆ ನೆಕ್ಸ್ಟ್ ಏನು, ಥ್ಯಾಂಕ್ ಯು, ನೆಕ್ಸ್ಟ್ ಏನು? ಕೇಳ್ದ. ಆಮೇಲೆ ಅವ್ರಿಗೆ ಹೊರಡುವಾಗ ಏನಾದ್ರು ತಿಂಡಿ ಪದಾರ್ಥ ಮನೆಗೆ ಕೊಟ್ಟು ಕಳಿಸ್ಬೇಕು. ಎಕ್ಸಾಂಪಲ್ಸ್ ಸ್ನೇಹಿತರೆ. ಓಕೆ ಥ್ಯಾಂಕ್ ಯು. ಸಿ, ನಿಲ್ಲಿಸ್ಬಿಡ್ಬೇಕಲ್ಲಿ. ನಾನು ಮಾಡ್ಲಿಲ್ಲ ಕೋಪ ವ್ಯಕ್ತಪಡಿಸ್ಬಿಟ್ಟೆ, ನನ್ನ ಕೈಲಿ ಆಗಿಲ್ಲ ಅಲ್ಲ ಇನ್ಮೇಲೆ
ಆಗುತ್ತೆ, ಏನು ಆಕ್ಷನ್ ಅಂತ ಕೇಳಿ ಆ ಒಂದು ಎಕ್ಸರ್ಸೈಸ್ನ ಮಾಡಿ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅಂತ ಐಡೆಂಟಿಫೈ ಮಾಡಿ ಮುಂದಕ್ಕೆ ಹೋಗ್ಬೇಕು. ನಾನು ಕುಡಿತಾ ಇದ್ದೀನಿ, ಎಷ್ಟು ಹೇಳಿದ್ರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಯ್ಯೋ ಕುಡಿದ್ಬಿಟ್ಟೆ, ಕುಡಿಬಾರ್ದಿತ್ತು ಅಂತ ಹೋದೆ, ಸ್ನೇಹಿತರ ಜೊತೆ ಸೇರಿಬಿಟ್ಟೆ, ಇಷ್ಟು ದಿನ ಕಂಟ್ರೋಲ್ ಮಾಡಿದೆ, ಹೋಲ್ಡ್ ಆನ್ ಸರಿ, ಏನು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನೀನು ಆ ಸ್ನೇಹಿತರ ಜೊತೆ ಸೇರ್ಬಾರ್ದು, ಓಕೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಆ ಸ್ಟ್ರೀಟ್ ಕಡೆನೇ ಹೋಗ್ಬಾರ್ದು, ಈ ತರ ಎಕ್ಸಾಂಪಲ್ಸ್ ಆ ಉತ್ತರಗಳು ಸಿಗ್ತಾ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ತರ ಪ್ರತಿಯೊಂದು ವಿಷಯಗಳಿಗೆ ಐಡೆಂಟಿಫೈ ಮಾಡಿ ನಿಮ್ಮ ನೆಗೆಟಿವ್ಗೆ ಈ ಒಂದು ಎಕ್ಸರ್ಸೈಸ್ನ ಮಾಡಬೇಕು ಮತ್ತು ಅವನ್ನೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ವಿನ್ನರ್ಸ್ ನೆಗೆಟಿವ್ ಥಿಂಕಿಂಗ್ ಮಾಡಲ್ಲ, ನೀವೆಲ್ಲ ಪಾಸಿಟಿವ್ ಥಿಂಕರ್ಸ್ ಆಗಬೇಕು, ಅಚೀವ್ ಮಾಡಬೇಕು ಅಂದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ವಾರಿಯರ್ ಡಿಕ್ಲೇಷನ್ ಹೋಗೋಣ. ಅದಕ್ಕೆ ಮುಂಚೆ ನೀವೇನ್ ಮಾಡ್ತೀರಾ, ನಮ್ಮ ರಿಚುಯಲ್ ವಾಟ್ ಫೋಟೋ ತಗೊಳ್ಳೋಣವಾ? ಯಾ, ರೆಡಿ? 1 2 3 ಗೋ. ಉಚ್ಚಾರ ಮಾಡಬೇಕಿದು, ಬಾಯಲ್ಲಿ ಹೇಳಬೇಕು. ಈಗಾಗಿಲ್ಲ, ಮನೇಲಿ ಎಲ್ಲರೂ ಇದ್ದಾರೆ, ದಟ್ಸ್ ಫೈನ್. ಯಾವಾಗಾದ್ರೂ ಹೇಳಲೇಬೇಕು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಫರ್ಮೇಶನ್ಸ್. ಹೇಳಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನೊಬ್ಬ ಯೋಧ, ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ಸೊ ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ಎಸ್, ನಾನು ಯೋಧ, ನೀವು ಯೋಧ, ಎಲ್ಲರೂ ಯೋಧರೇ ಇಲ್ಲಿರುವಂತವ್ರು. ಇಷ್ಟೊಳ್ಳೆ ನಮ್ಮ ಯಾವುದು ಈ ರಣರಂಗದಲ್ಲಿ ಆ ಜಯನ ಸಾಧಿಸ್ತೀವಿ. ನಮ್ಮ ಮೇಲೆ ನಾವು ಘೋಷಿಸಿರುವ ಯುದ್ಧದಲ್ಲಿ ಗೆಲ್ತೀವಿ. ಓಕೆ, ಥ್ಯಾಂಕ್ ಯು. ಈಗ ನಾವು ಅಪರಿಮಿತ ಅಂತ ಅಂದ್ಕೊಳ್ಳೋ ಸಮಯ, ನಮ್ಮಲ್ಲಿರೋ ಸಾಮರ್ಥ್ಯನ ಕಂಡುಕೊಳ್ಳೋ ಸಮಯ. 3 ಚಪ್ಪಾಳೆ, 1 ಘೋಷಣೆ. 1 2 3 ಗೋ. ನಾನು ಅಪರಿಮಿತ, ನಾನು ಅಪರಿಮಿತ, ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೆ. ಸ್ನೇಹಿತರೆ, ನಿಮ್ದಾಗಲೇ ಗಮನಕ್ಕೆ ಬಂದಿರಬಹುದು, ಈ ಘೋಷಣೆಗಳಿಗೆ ಹೋಗೋದ್ರಿಂದ, ಈ ಅಫರ್ಮೇಶನ್ ಹೋಗೋದ್ರಿಂದ ನಮ್ಮಲ್ಲಿ ಆಲ್ರೆಡಿ ಬದಲಾವಣೆಗಳು ಮೂಡಿರುತ್ತೆ. ಮೂಡಿರುತ್ತೆ, ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ. ಸೊ ಹಾಗಾಗ್ಲೇ ಹೇಳ್ತಾ ಇದ್ದೀನಿ, ಗಮನಿಸಿ. ಈ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದನೂ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದನೂ ನಮ್ಗೆ ಲಾಭಗಳು ಬರ್ತಾ ಹೋಗಿರುತ್ತೆ. ದಯವಿಟ್ಟು, ಈಗ ನಾವೇನ್ ಮಾತಾಡಿದ್ವಿ, ನಮ್ಮ ಮೈಂಡು ಬರೀ ನೆಗೆಟಿವಿಟಿನ ನೋಡ್ತೇವೆ, ನಮ್ಮಲ್ಲಿ ನಾವು ಮಾಡ್ತಾ ಇರೋ ಸಾಧನೆನ ನೋಡಲ್ಲ. ಆ ರೀತಿ ನಾವು ಆಟೋಮೇಟ್ ಆಗಿದೆ ಈ ನೆಗೆಟಿವ್ ಥಾಟ್ಸ್ ನಮ್ದು. ಈಗ ನಾವು ಆಟೋಮೇಟೆಡ್ ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿ. ಇವತ್ತೊಂದು ಏನ್ ಜಯ ಇದೆ ಅದನ್ನ ಬರಿತಾ ಹೋಗಿ. ವೆರಿ ವೆರಿ ಪವರ್ಫುಲ್ ಎಕ್ಸರ್ಸೈಸು. ಅವಾಗ್ಲೇನೆ ನಮ್ಮ ಮೈಂಡ್ ನಾವು ಟ್ರೈನ್ ಮಾಡ್ತಾ ಇದೀವಿ ಪಾಸಿಟಿವ್ನ ನೋಡೋಕೆ. 80% ನಾವೇನ್ ಕನ್ವರ್ಟ್ ಮಾಡಬೇಕು, ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ, 80% ಪಾಸಿಟಿವಿಟಿನ ನೋಡ್ತೀವಿ ನಮ್ಮಲ್ಲಿ, ಅವರಲ್ಲಿ. ಅವ್ರನ್ನ ನೆಗೆಟಿವ್ ನೋಡಿದ್ರೆ ಕ್ವಶನ್ ಆಗ್ತಾರೆ ಇಮಿಡಿಯೇಟ್ ಆಗಿ, ಏನಕ್ಕೆ, ಓಕೆ ನೆಕ್ಸ್ಟ್ ಹೇಳು, ಏನ್ ಮಾಡ್ಬೇಕು, ನಾನು ಹೆಂಗ್ ಇಂಪ್ರೂವ್ ಮಾಡ್ಬೇಕು, ಅಲ್ಲಿಗೆ ಅದನ್ನ ಪಾಸಿಟಿವ್ ಕನ್ವರ್ಟ್ ಮಾಡ್ಬಿಡ್ತಾರೆ. ಓಕೆ, ಸೊ ದಯವಿಟ್ಟು ಇದು ಮಾಡಿ, ವೆರಿ ಪವರ್ಫುಲ್. ಐ ಗಾಟ್ ಲಾಟ್ ಆಫ್ ಫೀಡ್ಬ್ಯಾಕ್. ಬರೀ ಈ ಪಾಸಿಟಿವ್ ಅಫರ್ಮೇಶನ್ ಇಂದನೇ ಎಷ್ಟೋ ಜನಕ್ಕೆ ತುಂಬಾ ಬದಲಾವಣೆಗಳಾಗಿದೆ. ಬಟ್ ಅದನ್ನ ಬರೆಯಕ್ಕೆ ಶುರು ಮಾಡಿ, ಹೇಗಿರುತ್ತೆ ಪ್ರಶ್ನೆ ಮಾಡಿ, ತುಂಬಾ ಪವರ್ಫುಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಮೆಡಿಟೇಷನ್ ಇನ್ನೊಂದು 4-5 ನಿಮಿಷ ಇದೆ, 7 ಗಂಟೆಗೆ ಕಟ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಡಿಫ್ರೆಂಟ್ ಮೆಡಿಟೇಷನ್ ಮಾಡೋಣ. ಕ್ವಿಕ್ ಆಗಿ ಆ ಓಂಕಾರ ಮೆಡಿಟೇಷನ್ ಇವತ್ತು. ಆ ಅಂದಾಗ ನಾಭಿಯಿಂದ ಸ್ವರ ಬರಬೇಕು. ಓ ಅಂದಾಗ ಚೆಸ್ಟ್, ಅಂದ್ರೆ ಕಂಠದಿಂದ. ಓಂ ಅಂತ ಹೇಳ್ಬಾರ್ದು, ಅದು ತಪ್ಪು ಆಕ್ಚುಲಿ. ಓಂ ಅಂತ ಹೇಳ್ಬೇಕು. ಓಕೆ, ಆ ಓಂ ಅಕ್ಷರ ಸೇರಿ ಓಂಕಾರ ಆಗಿರುವಂಥದ್ದು. ನಮ್ಮ ಬ್ರಹ್ಮಾಂಡದಲ್ಲಿ ಈಗ ಕಂಡುಹಿಡಿದಿರೋ ಸೈಂಟಿಸ್ಟು ಯೂನಿವರ್ಸಲ್ ಬರೋ ಶಬ್ದ ಇದೆ ಸದ್ಯಕ್ಕೆ. ಓಕೆ, ಸೊ ವೆರಿ ಪವರ್ಫುಲ್ ಚಾಂಟ್ ಮಂತ್ರ ಇದು. ಅದನ್ನ ಮಂತ್ರ ಅಂತ ಕರೆಯಲ್ಲ, ಒಂದು ಸ್ವರ ಅಂತ ತಿಳ್ಕೊಳ್ಳಿ. ಸೊ ಹೊಟ್ಟೆ ಬ್ರಹ್ಮ, ಸೃಷ್ಟಿ ವಿಷ್ಣು, ನಿರ್ವಹಣೆ ಲಯ ಶಿವ, ಇದಕ್ಕೆ ಹೋಲಿಕೆ ಮಾಡ್ಬೋದು. ಹಾಗಾಗಿ ನಮಗೆ ಬೇಕಾಗಿರುವಂತಹ ಐಶ್ವರ್ಯ ಅಥವಾ ಆರೋಗ್ಯ ಮತ್ತೆ ನಮ್ಮ ಏನು ಸಂಬಂಧ, ಇದನ್ನೆಲ್ಲ ಸಮಸ್ಥಿತಿಲಿ ಇಟ್ಕೋಬೇಕು ಅಂದ್ರೆ ಇದನ್ನ ಪವರ್ಫುಲ್ ಆದ ಮಂತ್ರ. ಇವತ್ತು ಸದ್ಯ ಒಂದು 2 ಮಿನಿಟ್ಸ್ ಮಾಡೋಣ. ಐ ವಿಲ್ ಟೆಲ್ ಯು, ಬಟ್ ಮೇಕ್ ಶ್ಯೂರ್ ದೀಪಾದ ಉಸಿರನ್ನ ತಗೋಬೇಕು. ಒಂದ್ಸರಿ ನಾನು ತೋರಿಸ್ತೀನಿ. ಉಸಿರನ್ನ ಆಡುವಾಗ, ಓಂಕಾರ ಮಾಡುವಾಗ ಫಸ್ಟ್ ಶುರು ಮಾಡಬೇಕು. ಅಂದಾಗ ನಮ್ಮ ನಾಭಿಯಿಂದ ಬರುವಂತ ಶಬ್ದ ಇದು, ಗಮನಿಸ್ಬೇಕು. ಗಂಟ್ಲಲ್ಲ ಅಂದಾಗ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ, ಉಸಿರು ನಿಲ್ಲಿಸಬಾರ್ದು. ಆದಾಗ ಓ, ಇದು ನಮ್ಮ ಶ್ವಾಸಕೋಶದಿಂದ ಬರುವಂತ ಶಬ್ದ. ವೈಬ್ರೇಷನ್ ನ ಗಮನಿಸಬೇಕು ಸ್ನೇಹಿತರೆ.
ವೆರಿ ವೆರಿ ಪವರ್ಫುಲ್. ನಮ್ಮ ಬಾಡಿಲಿರೋ ಪ್ರತಿಯೊಂದು ಜೀವಕೋಶಗಳು ಆರೋಗ್ಯವಂತವಾಗಿಬಿಡ್ತವೆ. ನಮ್ಮ ಎಲ್ಲ ಮೂರು ವಿಭಾಗ ಏನ್ ಮಾಡಿದ್ವಿ, ಸಂಬಂಧ, ಹಣಕಾಸು, ಆರೋಗ್ಯ ಎಲ್ಲ ಸರಿ ಹೋಗುತ್ತೆ. ಅಂದಾಗ ಗಂಟಲಿಂದ ವೈಬ್ರೇಷನ್ಸ್ ಬರಬೇಕು. ಸೊ ಐ ವಿಲ್ ಶೋ ಯು ಒನ್ಸ್. ಮತ್ತೊಮ್ಮೆ ಆ ಓಂ. ಎಷ್ಟಾಗುತ್ತೋ ಅಷ್ಟು ಅಂದಾಗ ವೈಬ್ರೇಷನ್ ಬರಬೇಕು. ಮತ್ತೆ ಸಮ ಪ್ರಮಾಣದಲ್ಲಿ ಅದನ್ನು ಡಿವೈಡ್ ಮಾಡಿ. ಆನ ಜಾಸ್ತಿಯಾಗಿ ಸುಸ್ತಾದಾಗ ಓಂ ಬೇಡ, ಆನು ಅಷ್ಟೇ ಇರಬೇಕು, ಓ ಅಷ್ಟೇ ಇರಬೇಕು, ಬೇಕಾದ್ರೆ ಜಾಸ್ತಿಯಲ್ಲಿ. ಇಷ್ಟಕ್ಕೆ ಪ್ರಯತ್ನ ಪಡಿ. ಓಕೆ, ರೆಡಿ ಸ್ಟಡಿ, 1 2 3 ಗೋ. ಒಂದು ಟ್ರಯಲ್ ಮಾಡ್ತೀರಾ? ಮಾಡಿ. ಆ